ದುಡ್ಡು ಕೊಟ್ಟು ನೀವು ಅವಾರ್ಡ್ನ ತಗೋಬಹುದು, ಯಾವ್ದು ಬೇಕಾದ್ರೆ ಡಾಕ್ಟರೇಟ್ ಅಂತ ಕೂಡ ಏನ್ ಬೇಕಾ ತಗೋಬಹುದು. ಗೂಗಲ್ ಅಲ್ಲಿ ನನ್ನ ಹೆಸರನ್ನ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಈ ದೇಶದ 182 ಮೀಡಿಯಾ ಸ್ಟೋರಿ ಕವರ್ ಮಾಡಿದೆ. ಇವರು ಪ್ರಹ್ಲಾದ್ ಮೋದಿ ಅಂತ ನರೇಂದ್ರ ಮೋದಿ ಅವರ ಸ್ವಂತ ಅಣ್ಣ ಇವರು. ಅಂದ್ರೆ ನರೇಂದ್ರ ಮೋದಿ ಅವರು ಗಾಣಿಗ ಸಮುದಾಯಕ್ಕೆ ಸೇರಿದವರು. ಹೌದು. ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಹೆಬ್ಬಿ ಹೆಜ್ಜೆ ಗುರುತುಗಳು ಅಂತ ಒಂದು ಬುಕ್ ಅನ್ನು ಪಬ್ಲಿಷ್ ಮಾಡಿದೆ. ಸುಮ್ಮನೆ ಜನ ಅನ್ಕೊಳ್ಬಾರ್ದು, ಪೇಯ್ಡ್ ಅಂತ ಅಲ್ಲ. ಇವತ್ತಿನ ಕಾಲದಲ್ಲಿ ಒಂದು ಮೀಡಿಯಾದಲ್ಲಿ ಒಂದು ಸುದ್ದಿ ಬರ್ಬೇಕಾದ್ರೆ ದುಡ್ಡು ಕೊಟ್ರೆ ಸುದ್ದಿ ಆಗುತ್ತೆ ಅಂತ ದುಡ್ಡು ತಗೊಂಡು ಸುದ್ದಿ ಮಾಡಿ. ನನ್ನ ಹಿಂದೂ ಧರ್ಮನ ದಂಧೆಗಾಗಿ ಯಾರು ಇಡಬಾರ್ದು, ಅದು ಅಪರಾಧ. ಕೊಡಗು ಫ್ಲಡ್, ಚೆನ್ನೈ ಫ್ಲಡ್, ವೆಸ್ಟ್ ಬೆಂಗಾಲ್ ಫ್ಲಡ್ ಹೋಗಿದ್ವಿ. ಪ್ರವಾಹದಾಗ ನಿಮ್ ತಂಡ ಹೋಗಿದ್ರಿ. ಬಹಳ ಜನ ಸರ್ಕಾರಿ ಅಧಿಕಾರಿಗಳ ಸಹ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಲಂಚ ತಗೊಳ್ಳೋನ್ಕಿಂತ ಕೊಡೋದು ತಪ್ಪು. ಇವತ್ತು ಕೊಲೆ ಮಾಡಿದ ಅಂದ್ರೆ ಅವ್ನಿಗೆ 25 ವರ್ಷ ಬಿಟ್ಟು ಶಿಕ್ಷೆ ಆಗುತ್ತೆ. ಸತ್ಯ 15 ವರ್ಷ ಆಗಿರುತ್ತೆ. ಕಳ್ಳ ನೀನ್ ಅಂದಿದ್ದಕ್ಕೆ ಕೇಸ್ ಆಗಿರೋದು. ಕೊಲೆ ಮಾಡಿದವನ್ ಕೇಸೇ ನಿಲ್ಲಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಲಂಚ ಕೇಳ್ತಾ ಇದ್ರು. ನಾನು ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿ ಕೇಳಿಸಿ ಲೋಕಾಯುಕ್ತ ಕೇಸ್ ಹಾಕ್ಸಿದೆ. ವಿಡಿಯೋ ಮಾಡಿದ್ರೆ ಅವನೇ ಡಾಕ್ಟರ್ ಕೇಸ್ ಹಾಕ್ತೀನಿ ಅಂತಾನೆ. ಅದು ಬೇರೆ. ವಿಡಿಯೋ ನಮ್ಮ ಹಾಸ್ಪಿಟಲ್ ಅಲ್ಲಿ ಮಾಡಂಗಿಲ್ಲ, ರೂಲ್ ಇಲ್ಲ ಅಂತಾರೆ. ವಿಡಿಯೋ ಎಲ್ಲಾದ್ರೂ ಮಾಡ್ಬೋದು. ಮೋದಿ ಅವ್ರ ಅನ್ನೋರ್ಗೂ ಮತ್ತೆ ಮೋದಿ ಅವ್ರಿಗೆ ಏನು ಲಿಂಕ್ ಇಲ್ಲ. ಈಗ ದರೋಡೆ ಕೇಸಲ್ಲಿ ಅವನು 20 ಲಕ್ಷ ಹೊಡ್ಕೊಂಡ್ ಬಂದಿದ್ದ. 10 ಲಕ್ಷ ದುಡ್ಡು ನೀವು ಕೇಳ್ತಿರಲ್ಲ, ನಿಮ್ದು ದೊಡ್ಡ ದರೋಡೆ ಅಲ್ವಾ? ನೀವೆಲ್ಲ ನಾನೇ ಬೇರೆ ಮೇಲೆ ನೀವು ಬೇರೆಯವ್ರ ಮೇಲೆ ಕೇಸ್ ಹಾಕಿರೋದು. ನೀವು ಇಷ್ಟೆಲ್ಲ ಹೋರಾಟ ಇಷ್ಟು ಜೋರಾಗಿ ಕಿರ್ಸ್ತಿರಲ್ಲ, ನಿಮ್ಗೆ ಏನಾದ್ರು ಬೇಕಾ ಸರ್? ಕಾನೂನು ಅರಿವಿಲ್ದೇ ಇರೋದಕ್ಕೇನೆ ಜನ ಸಾಯ್ತಾರ ಬಹಳ ಜನ. ಈಗ ನಾವು ಒಂದೊಳ್ಳೆ ಕ್ಲಿನಿಕ್ ಟೂರ್ ಮಾಡೋಣ. ಏನು ಕ್ಲಿನಿಕ್ ಅಲ್ಲಿ ನೋಡಿ, ಹೆಬ್ಬೀಸ್ ಕ್ಲಿನಿಕ್, ಡಾಕ್ಟರ್ ಹೆಬ್ಬೀಸ್ ಕ್ಲಿನಿಕ್. ಸೊ ಈ ಹೆಬ್ಬೀಸ್ ಅವರ ಕಥೆಯನ್ನು ನೀವು ಇಷ್ಟೊತ್ತು ಕೇಳಿದ್ದೀರಿ. ಸೊ ಅವ್ರ ಕ್ಲಿನಿಕ್ ಹೇಗಿದೆ ನೋಡೋಣ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡಿ, ಇದೇ ಅವರ ಕ್ಲಿನಿಕ್. ವ್ಯವಸ್ಥೆಗಳು ಎಲ್ಲ ಮಾಡಿಕೊಂಡಿದ್ದಾರೆ. ಇದು ಅವರ ಸಂಜೆ ಹೊತ್ತು ಪೇಷಂಟ್ಗಳು ಬರ್ತಾರೆ. ಸೊ ಸಂಜೆಗೆ ಜನ ಬಂದಾಗ ಅವರನ್ನು ಟ್ರೀಟ್ ಮಾಡಲಿಕ್ಕಿರುವಂಥ ಒಂದು ಕ್ಲಿನಿಕ್. ಬನ್ನಿ ಒಳಗಡೆ. ಸರ್ ಬನ್ನಿ. ಓಕೆ, ಇಲ್ಲಿ ಇದ್ದಾರೆ ನೋಡಿ ಸುನೀಲ್ ಸರ್. ನಮಸ್ಕಾರ. ಓಕೆ, ನಾವು ಇಷ್ಟೊತ್ತು ನಿಮ್ಮ ಕಥೆಗಳ ಬಗ್ಗೆ ಮಾತಾಡೋದು. ಬಟ್ ನಿಮಗೆ ತುಂಬ ಅವಾರ್ಡ್ಗಳು ಬಂದಿದ್ದಾವೆ. ತುಂಬ ದೇಶದಾದ್ಯಂತ ಎಲ್ಲ ಪತ್ರಿಕೆಗಳಲ್ಲೂ ನಿಮ್ಮ ಹೆಸರುಗಳು ಬಂದಿದೆ. ಅವೆಲ್ಲವನ್ನು ನಾವು ಪರಿಚಯ ಮಾಡ್ಕೊಳ್ಬೋದಾ? ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಆ್ಯಂಡ್ ಇಲ್ಲಿರೋ ಒಂಚೂರು ವಿವರಿಸಿ, ಇದು ಹೆಂಗೆ ಅಂತ. ಸೊ ಇದು ನಿಮ್ಮ ಎಲ್ಲ ಪ್ರಶಸ್ತಿಗಳ ವಿವರ. ಹೌದು. ಓಕೆ, ಇಲ್ಲಿಂದ ತಗೊಳ್ಳೋಣ. ಇದು ಗೂಗಲ್ ಅಲ್ಲಿ ನನ್ನ ಹೆಸರನ್ನ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ಚ್ ಮಾಡಿದ್ರೆ ಓಕೆ ನಿಮಗೆ ಕಂಪ್ಲೀಟ್ ಆಗಿ ನಾವು ಏನೇನು ಮಾಡಿದೀವಿ, ದೇಶದ 182 ಮೀಡಿಯಾ ಸ್ಟೋರಿ ಕವರ್ ಮಾಡಿದೆ. ನ್ಯಾಷನಲ್ ಮೀಡಿಯಾ. ಹೌದಾ? ಹೌದು, 182 ಮೀಡಿಯಾ. ಅದ್ರ ಪ್ರಿಂಟ್ ಮೀಡಿಯಾ, ಡಿಜಿಟಲ್, ಡಿಜಿಟಲ್ ಎರಡು ಸೇರಿ. ಆಮೇಲೆ ಒಂದು 150 ಅವಾರ್ಡ್ಸ್ ಬಂದಿದೆ. ಓಕೆ, ಇದು ಒಂದು ಅವಾರ್ಡ್. ಇದು ಉಪರಾಷ್ಟ್ರಪತಿಯಿಂದ ವೆಂಕಯ್ಯ ನಾಯ್ಡು ಅವ್ರದ್ದು, ಆನರಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವಾರ್ಡ್, ಹ್ಯೂಮನ್ ಎಕ್ಸಲೆನ್ಸ್ ಅವಾರ್ಡ್ 2018ರಲ್ಲಿ. ಇದು 2020ರಲ್ಲಿ ಕೋವಿಡ್ ವಾರಿಯರ್ ಅವಾರ್ಡ್ ಅಂತ. ಇದು ನಮ್ಮ ಬೆಂಗಳೂರು ಕಮಿಷನರ್ ಆಗಿದ್ರು ಭಾಸ್ಕರ್ ರಾವ್ ಅಂತ, ಕೋವಿಡ್ ಅಲ್ಲಿ ಕೆಲಸ ಮಾಡಿದ್ದಕ್ಕೆ. ಇದು ಸೋಷಿಯಲ್ ಇಂಪ್ಯಾಕ್ಟ್ ಅವಾರ್ಡ್ ಅಂತ ನಮ್ಮ NGOಗೆ ಬಂದಿರೋಂಥ ಅವಾರ್ಡ್ ಇದು. ಆಮೇಲೆ ಇದು ಕರ್ನಾಟಕ ಸರ್ಕಾರದಿಂದ ಕೊಡುವಂಥ BBMP ಇದು ಕೆಂಪೇಗೌಡ ಅವಾರ್ಡ್. ಇದು 2018ರಲ್ಲಿ ಇದು MLC TS ಅವರು ಅವಾರ್ಡ್ ಕೊಡ್ತಾರಂಥದ್ದು. ಆಮೇಲೆ ಅದು ಇಂಟರ್ನ್ಯಾಷನಲ್ ಅವಾರ್ಡ್. ಅದು ಮುಂಬೈಯಲ್ಲಿ ಡಾಕ್ಟರ್ ಆನ್ ವೀಲ್ಸ್ ಅಂತ. ಅದು ಮತ್ತು ಇದು ಏನಂದ್ರೆ ಗಾಣಿಗ ವೈದ್ಯ ರತ್ನ ಅವಾರ್ಡ್ ಅಂತ. ಇದು ನಮ್ಮ ಕಮ್ಯುನಿಟಿಯಲ್ಲಿ ಗಾಣಿಗರು. ಇವರು ಪ್ರಹ್ಲಾದ್ ಮೋದಿ ಅಂತ, ನರೇಂದ್ರ ಮೋದಿ ಅವರ ಸ್ವಂತ ಅಣ್ಣ ಇವರು. ನರೇಂದ್ರ ಮೋದಿ ಅವರ ಸ್ವಂತ ಅಣ್ಣ. ಓಹೋ. ಸೊ ಅವರು ಅಂದ್ರೆ ನರೇಂದ್ರ ಮೋದಿ ಅವರು ಗಾಣಿಗ ಸಮುದಾಯಕ್ಕೆ ಸೇರಿದವರು. ಹೌದು, ಗಾಣಿಗ ಸಮುದಾಯಕ್ಕೆ. ಅಂದ್ರೆ ಆ ಕಮ್ಯುನಿಟಿಯಲ್ಲಿ ಯಾರು ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ ಇವರೆಲ್ಲ ಗಾಣಿಗ ಕಮ್ಯುನಿಟಿ. ಕರೆಕ್ಟ್. ಇವರು ನಮ್ಮ ಜೊತೆ 2 ದಿನ ಇದ್ರು. ಮೋದಿಯವರ ಅಣ್ಣ ಪ್ರಹ್ಲಾದ್ ಮೋದಿ ಅವರು. ಅದ್ಭುತ. ಇದು ಇವ್ರದ್ದು ಬೆಂಗಳೂರು ಯೂತ್ ಅವಾರ್ಡ್ ಅಂತ ಫಸ್ಟ್ ಅವಾರ್ಡ್ 2014ರಲ್ಲಿ ನಂದು. ನರೇಂದ್ರ ಬಾಬು ಅವರು ಇದ್ರು. ಮತ್ತು ಸೇವಾ ಇನ್ ದಿ ಫೀಲ್ಡ್ ಆಫ್ ಮೆಡಿಸಿನ್ ಅಲ್ಲಿ. ಮತ್ತೆ ನನ್ನ ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಹೆಬ್ಬಿ ಹೆಜ್ಜೆ ಗುರುತುಗಳು ಅಂತ ಒಂದು ಬುಕ್ ಅನ್ನು ಪಬ್ಲಿಷ್ ಮಾಡಿದೆ ನನ್ನ ಹೆಸರಲ್ಲಿ. ಹೌದಾ? ಸರ್ಕಾರ ಶೈಲಾ ಶ್ರೀನಿವಾಸನ್ ಅವರು ಬರ್ದಿರೋಂಥದ್ದು ಆರ್ಟಿಕಲ್ಸ್ ಅನ್ನ ಎಲ್ಲ ಸಾರ್ವಜನಿಕ ಲೈಬ್ರರಿಯಲ್ಲಿ ನನ್ನ ಬುಕ್ ಸಿಗುತ್ತೆ, ಡಾಕ್ಟರ್ ಹೆಬ್ಬಿ ಹೆಜ್ಜೆ ಗುರುತುಗಳು ಅಂತ. ಗ್ರೇಟ್. ಇದು ನಮ್ಮ ಸಂಸ್ಥೆ ಮಾತೃಶ್ರೀ ಫೌಂಡೇಶನ್ ಅಂತ ಸಂಸ್ಥೆ 2007ರಲ್ಲಿ ರಿಜಿಸ್ಟ್ರೇಷನ್ ಆಗಿರೋಂಥದ್ದು.
ಓಕೆ ಓಕೆ ಓಕೆ. ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ಗೆ ಏನೇನು ಬೇಕಾಗುತ್ತೆ? ಬೇಸಿಕ್ ಡಾಕ್ಯುಮೆಂಟ್ಸ್ ಒಂದು 6 ಜನ ಇರಬೇಕು ಸಂಸ್ಥೆ ಮಾಡಬೇಕಾದ್ರೆ. ಸೊಸೈಟಿ ಟ್ರಸ್ಟ್ ಮಾಡಬೇಕಾದ್ರೆ 3 ಜನದಿಂದ ಹಿಡಿದು 30 ಜನ ಆಗ್ಬೋದು. ಓಕೆ ಓಕೆ. ನಿಮ್ಮದು ಟ್ರಸ್ಟ್ ಅಲ್ಲ, ಇದು ನಮ್ಮದು ಸೊಸೈಟಿ. 6 ಜನ ಇರುವಂಥದ್ದು. ಓಕೆ. ನಮ್ಮದು ಫ್ಯಾಮಿಲಿ ಮೆಂಬರ್ಸು ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ ಸಮಾನ ಮನಸ್ಕರ ಸೇರ್ ಮಾಡ್ಕೊಂಡಿರೋಂಥ. ಓಕೆ. ಸೊ ನಿಮ್ಮದು ಒಂದಷ್ಟು ಪುಸ್ತಕಗಳು ಕೂಡ ಇದ್ದಾವೆ, ಅದರಲ್ಲಿ ನೋಡ್ತಾ ಹೋಗೋಣ. ಬನ್ನಿ. ಈಗ ನೋಡಿ, ಒಂಥರ ಇವರ ಲೈಫ್ ಜರ್ನಿ ಎಲ್ಲ ಇದರಲ್ಲೇ ಇದೆ. ಇದು ಮೀಡಿಯಾದಲ್ಲಿ. ಓಕೆ. ಇದು ಇಂಡಿಯನ್ ಎಕ್ಸ್ಪ್ರೆಸ್ಸು, ಡೆಕ್ಕನ್ ಕ್ರಾನಿಕಲ್ಲು, ಲಾಜಿಕಲ್ ಇಂಡಿಯನ್ನು, ಯುವರ್ ಸ್ಟೋರಿ, ವಿಜಯವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, 92.7 ಬಿಗ್ FM, ರೇಡಿಯೋ ಆಕ್ಟಿವ್, ಡೈಲಿ ಹಂಟ್, ಈನಾಡು, ಸುದ್ದಿ ಟಿವಿ, TV5. ಇವೆಲ್ಲದರಲ್ಲಿ ಬಂದಿರೋ ಸುದ್ದಿ ಇವೆಲ್ಲ ಕ್ಲಿಪ್ಪಿಂಗ್ಸ್. ಆದರೆ ಇದು ಹೆಡ್ಲೈನ್ಸ್. ಇದು ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೆ ಈ ಪೇಪರಲ್ಲಿ ಕೊಡಿಸೋದಕ್ಕೆ ಅಷ್ಟು ಕೊಡಿಸಿರುತ್ತದೆ. ಇದು ಗುಜರಾತದ ಸುದ್ದಿ. ಇದು ಗುಜರಾತ್ ಸುದ್ದಿ, ಗುಜರಾತಲ್ಲಿ. ಹಿಂದಿಯಲ್ಲೂ ನಿಮ್ಮ ಬಗ್ಗೆ ಆರ್ಟಿಕಲ್ ಬಂದಿದೆ. ಗುಜರಾತಿಯಲ್ಲಿ ಇದು, ಮತ್ತು ಇದು ಇಂಗ್ಲೀಷಲ್ಲಿ. ಇದು ಇಂಗ್ಲೀಷ್. ಬೆಂಗಳೂರು ಎಕ್ಸ್ಪ್ರೆಸ್. ಬೆಂಗಳೂರು ಎಕ್ಸ್ಪ್ರೆಸ್ ಅಲ್ಲಿ ದಿ ಮೆಡಿಸಿನ್ ಮ್ಯಾನ್ ಅಂತ. ಗ್ರೇಟ್ ಗ್ರೇಟ್. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಅಲ್ಲಿ. ಇದು ಬೆಂಗಳೂರು ಮಿರರಲ್ಲಿ ಕೋವಿಡಲ್ಲಿ ಕೆಲಸ ಮಾಡಿರುವಾಗ. ಗ್ರೇಟ್. ಆಮೇಲೆ ಇದು ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಫ್ಲಡ್ ಆದಾಗ ನಾವು ಪ್ರವಾಹ ಆದಾಗ ನಿಮ್ಮ ತಂಡ ಹೋಗಿದ್ವಿ. ಅದರ ಸುದ್ದಿ. ನೀವು ಎಲ್ಲೆಲ್ಲಿ ಪ್ರವಾಹ ಆಗುತ್ತೆ ಅಲ್ಲೆಲ್ಲ ಹೋಗ್ಬಿಡ್ತೀರಾ? ಕೊಡಗು ಫ್ಲಡ್ಡು, ಚೆನ್ನೈ ಫ್ಲಡ್ಡು, ವೆಸ್ಟ್ ಬೆಂಗಾಲ್ ಫ್ಲಡ್ಗೂ ಹೋಗಿದ್ವಿ. ಸೂಪರ್ ಸೂಪರ್. ಎಲ್ಲೆಲ್ಲಿ ಯಾವಾಗ ಆರೋಗ್ಯದ ಅವಶ್ಯಕತೆ ಬೀಳುತ್ತೋ ನಾವು ಮತ್ತು ನಮ್ಮ ತಂಡ ಹೋಗ್ಬಿಡ್ತೀರಿ. ಅದ್ಭುತ. ಇದು ಪ್ರಜಾವಾಣಿ ಅವರು ವೃತ್ತಿಗೆ ಸಾಯಿ ಸೇವೆಗೆ ಜೈ ಅಂದ ವೈದ್ಯ. ವೃತ್ತಿಗೆ ಬಾಯ್. ಓಕೆ. ನೀವು ಕೆಲಸ ಬಿಟ್ಟಿದ್ರಿಂದ? ಹೌದು. ಓಕೆ. ನಿಮ್ಗೆ ಅಲ್ಲಿ ಎಷ್ಟು ಸಂಬಳ ಬರ್ತಿತ್ತು? 1 ಲಕ್ಷ ಬರ್ತಾ ಇತ್ತು. 1 ಲಕ್ಷ? 1 ಲಕ್ಷ ಸಂಬಳ ಬಿಟ್ಟಿದ್ದೀರಿ ನೀವು? ಅಯ್ಯೋ ದೇವ. ಓಕೆ. ಅಂದರೆ ಸೇವಾ ಮನೋಭಾವ ಇದ್ದರೆ 1 ಲಕ್ಷ ದೊಡ್ಡದೇನಲ್ಲ. ಪರ್ಪಸ್ ಇರ್ಬೇಕಲ್ಲ. ಈಗ ದುಡ್ಡೇ ಮುಖ್ಯ ಆಗಿದ್ರೆ ಅದು ದುಡ್ಡಿಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ. ಜನಕ್ಕೆ ನೀವು ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತು ಜನಕ್ಕೆ ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿ ಸತ್ವಿ ಅನ್ನೋದೇ ಆತ್ಮಸಾಕ್ಷಿಗೆ. ಫೈನಲಿ ಜನಕ್ಕೆ ನಾವು ಉತ್ತರದಾಯಿತ ಅಲ್ವಾ, ನಮಗೆ ಉತ್ತರದಾಯಿತ ಆಗ್ಬೇಕಲ್ಲ ಫಸ್ಟು. ಸತ್ಯ. ನಮ್ಮ ಎದೆಯ ಧ್ವನಿನೇ ನಮ್ಮ ವಿರುದ್ಧ ಏನು ಅನಿಸುತ್ತೋ ಅದನ್ನೇ ಮಾಡಿ ಅಂತ. ಸರಿನಾ ಸರಿ, ತಪ್ಪು ಅಂತ ಏನು ಇಲ್ವೇ ಇಲ್ಲ. ಯಾವುದೂ ಸರಿಯಲ್ಲ, ಯಾವುದೂ ತಪ್ಪಲ್ಲ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸರಿ ತಪ್ಪನ್ನ ನಮಗಿರುತ್ತೆ, ನಮ್ಮ ಆತ್ಮಸಾಕ್ಷಿಗೆ. ಅದು ಯಾವುದೋ ಪೇಪರಲ್ಲಿ ಬರಬೇಕಾಗಿಲ್ಲ, ಯಾರು ಹೇಳಬೇಕಾಗಿಲ್ಲ. ಫೇಮಸ್ ಆದ್ರೂ ದೊಡ್ಡ ವ್ಯಕ್ತಿ ಏನಲ್ಲ ಸರ್. ಏನು ಅವನಿಗೆ ಅನಿಸಿದ್ದನ್ನ ಮಾಡಬೇಕು. ಫೇಮಸ್ ಅನ್ನೋದೇ ಮತ್ತನ್ನ ಇರಿಸ್ಕೊಂಡು ಸಮಾಜಕ್ಕೆ ನಿಮ್ಮಿಂದ ಎಷ್ಟು ಉಪಕಾರ ಆಯಿತು ಅನ್ನೋದ್ರ ಮೇಲೆ ಒಬ್ಬ ವ್ಯಕ್ತಿ ಶ್ರೇಷ್ಠತೆ ಇರಬೇಕು ನನ್ನ ಪ್ರಕಾರ. ಬಟ್ ಹಣದ ಮೇಲೆ ಇದೇನೋ ದುರಂತ. ಗ್ರೇಟ್. ಇದು ಯಾವುದು ಸನ್ಮಾನದ ವಿಚಾರ? ಉದಯವಾಣಿಯಲ್ಲಿ ಸನ್ಮಾನ ಮಾಡಿರೋಂಥದ್ದು. ಇದು ವಿಜಯವಾಣಿ. ಇವೆಲ್ಲ ನೀವು ಅಂದರೆ ಸುಮ್ಮನೆ ಜನ ಅಂದ್ಕೊಳ್ಬಾರ್ದು, ಪೇಯ್ಡ್ ಅಂತಲ್ಲ. ಒಂದೇ ಒಂದು ನನಗೆ ತುಂಬ ಖುಷಿ ವಿಚಾರ ಅಂದರೆ, ಇವತ್ತಿನ ಕಾಲದಲ್ಲಿ ಒಂದು ಮೀಡಿಯಾದಲ್ಲಿ ಒಂದು ಸುದ್ದಿ ಬರಬೇಕಾದ್ರೆ ದುಡ್ಡು ಕೊಟ್ರೇ ಸುದ್ದಿ ಆಗುತ್ತೆ ಅಂತ. ಒಂದೇ ಒಬ್ಬ ವ್ಯಕ್ತಿ, ಸಿಂಗಲ್ ವ್ಯಕ್ತಿ ನನಗೆ ದುಡ್ಡು ಕೇಳಿಲ್ಲ, ದುಡ್ಡು ತಗೊಂಡು ಸುದ್ದಿ ಮಾಡಿಲ್ಲ. ಇವೆಲ್ಲ ಅವರಾಗಿ ವಾಲಂಟ್ರಿ ಆಗಿ ಹುಡ್ಕೊಂಬಂದು ನಾವು ಜಾಗದಲ್ಲಿ ಕ್ಯಾಂಪ್ ಮಾಡುವಾಗ ಮಾಡಿರೋಂಥ ಸ್ಟೋರಿಗಳು ಇವೆಲ್ಲ. ಗ್ರೌಂಡಲ್ಲಿ ಬಂದಿಲ್ಲ, ಒಂದೇ ₹1 ಕೊಟ್ಟಿಲ್ಲ, ಯಾರು ಕೇಳಿಲ್ಲ. ನೀವು ಪ್ರಶಸ್ತಿ ಕೂಡ ತಗೊಳ್ಳೋದೇ ಇಲ್ಲ. ನನಗೆ ದುಡ್ಡು ಕೊಟ್ಟು ಲಕ್ಷ 5 ಲಕ್ಷ 2 ಲಕ್ಷ ನನಗೆ ದುಡ್ಡು ಕೊಟ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಟ್ರೈನ್ ಟಿಕೆಟ್ ಬುಕ್ ಮಾಡಿ ನನಗೆ ದುಡ್ಡು ಕೊಟ್ಟಿದ್ದಾರೆ. ನೀವು ಯಾರಿಗೂ ಯಾವುದೂ ಇಲ್ಲ, ₹1 ದುಡ್ಡು ಕೊಟ್ಟಿಲ್ಲ. ಈಗ ನಡೆಯುತ್ತಾ ಅಂಥದ್ದು ಒಂದು ಮಾಫಿಯಾ ಇದೆಯಾ? ದುಡ್ಡು ಕೊಟ್ಟು ಪೇಪರಲ್ಲಿ ನೀವು ಬರ್ಸ್ಬೋದು, ದುಡ್ಡು ಕೊಟ್ಟು ನೀವು ಅವಾರ್ಡ್ನ ತೊಗೋಬೋದು, ಯಾವ್ದು ಬೇಕಾದನ್ನು, ಡಾಕ್ಟರೇಟ್ ಅಂತ ಕೂಡ ಏನು ಬೇಕಾದ ತೊಗೋಬೋದು. ಈ ಸಮಾಜದಲ್ಲಿ ದುಡ್ಡು ಕೊಟ್ಬಿಟ್ರೆ ತಂದೆ ತಾಯಿ ಒಂದ್ಬಿಟ್ಟು ಇನ್ನೆಲ್ಲ ಸಿಕ್ಬಿಡುತ್ತೆ. ಬಾಡಿಗೆ ತಂದೆ ತಾಯಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಡರ್ನ್ ಟೆಕ್ನಾಲಜಿ ಸಿಗ್ತಿರ್ಬೋದು. ಭಾವನೆಗಳಿಗೆ ಬೆಲೆ ಇಲ್ಲದಾಗ ಹೆಂಡತಿ ಗಂಡ ಅಪ್ಪ ಎಲ್ಲ ಸಿಗ್ತಾರೆ. ಯಾಕಂದ್ರೆ ಪರಿಸ್ಥಿತಿ ಮ್ಯಾನೇಜ್ ಮಾಡ್ಬೇಕಷ್ಟೇ ಅವರಿಗೆ. ಮತ್ತು ಇನ್ನೊಂದು ಏನಂದ್ರೆ ಸರ್, ನನಗೆ ಅನುಭವಿಸಿದ್ದೇನೆಂದರೆ, ನೀವು ಸುದ್ದಿಗಾಗಿ ಸೇವೆ ಮಾಡೋದಲ್ಲ, ನೀವು ಸೇವೆ ಮಾಡ್ತಾ ಹೋಗಿ ಸುದ್ದಿ ತಾನೇ ಆಗುತ್ತೆ. ಆದ್ರೂ ಆಯ್ತು, ಆಗದೆ ಇದ್ರೆ ಆಯ್ತು, ನಿಮ್ಮ ಸೇವೆ ನೀವು ಮಾಡ್ತಾನೆ ಇರಬೇಕು. ನೀವು ಯಾರಿಗೋಸ್ಕರ ಮಾಡಬೇಡಿ, ನೀವು ನಿಮ್ಮ ಖುಷಿಗೋಸ್ಕರ ಏನು ಮಾಡ್ತೀರೋ ಅದು ತುಂಬ ದಿನ ಬರುತ್ತೆ. ಸುದ್ದಿಗಾಗಿ ಸೇವೆ ಮಾಡೋ ತುಂಬ ಜನ ಇದ್ದಾರೆ, ಅದು ತುಂಬ ದಿನ ಬರಲ್ಲ ಸರ್. 3 ದಿನ ಮಾಡ್ತಾನೆ, 4 ಗೊತ್ತಿರಲ್ಲ, ಯಾರಂತಾನೆ ಗೊತ್ತಿರಲ್ಲ. ಕನ್ಸಿಸ್ಟೆನ್ಸಿ ಬೇಕಲ್ಲ ಸರ್, ನಿರಂತರ ಕಂಟಿನ್ಯೂ ಆಗಿ. ಯಾರು ರಿಕಗ್ನೈಸ್ ಮಾಡ್ತಾರೋ, ಬಿಡ್ತಾರೋ, ಹೊಗಳ್ತಾರೋ, ತೆಗಳ್ತಾರೋ, ಕೇರೇ ಮಾಡಬಾರ್ದು ಸರ್. ನಿಮ್ಮ ಕೆಲಸ ನೀವು ಮಾಡ್ತಾ ಹೋದರೆ ಯಾರೋ ಒಬ್ಬರು ನೋಡ್ತಾ ಇರ್ತಾನೆ. ಭಗವಂತ ಅಂತ ಒಬ್ಬನಿದ್ದಾನೆ ಸರ್, ಪ್ರಕೃತಿ ಅನ್ನೋದು ಇದೆಯಲ್ಲ, ಅದ್ರ ಮಾತ್ರ ನಮ್ಮನ್ನು ಹಿಡಿಯೋದು. ಜನರನ್ನ ನಂಬೇಡಿ ನೀವು. ಯಾರೋ ಒಬ್ಬನಿದ್ದಾನೆ, ಯಾರೋ ಆಡಿಸ್ತಾ ಇದ್ದಾನೆ, ನಾನು ಆಡ್ತಾ ಇದ್ದೀನಿ, ಆ ಆಟದ ಗೊಂಬೆ ಆಡಿಸಪ್ಪ, ಹೆಂಗೆ ಆಡಿಸ್ತೀಯ ಆಡು, ಹೆಂಗೆ ಆಡಿದ್ರು ನಾನು ರೆಡಿಯಾಗಿದ್ದೀನಿ. ಈ ಮನಸ್ಥಿತಿ ಬರೋದಿದೆಯಲ್ಲ,
ಅದೇ ಭಾಳ ಇಂಪಾರ್ಟೆಂಟ್. ನೀವು ದೇವ್ರ ಬಗ್ಗೆ ತುಂಬ ನಂಬಿಕೆ ಇದೆ ಈಗ? ಇತ್ತೀಚೆಗೆ ತುಂಬ ಆಗಿರೋಂಥದ್ದು. ಮುಂಚೆ ಅಷ್ಟೇ ಇಲ್ಲ, ಅಷ್ಟಿಲ್ಲ. ಯಾಕೆ? ನಾನು ಸೈಂಟಿಫಿಕ್ ಆಗಿ ನೋಡಿದಾಗ ದೇವರು ಇಲ್ಲ, ಅದು ಇಲ್ಲ ಅಂತ ನನಗೆ ಆ ಥರದ್ದು. ನಾನು ಒಬ್ಬ ಹಿಂದೂ ಆಗಿ ಹಾರ್ಡ್ಕೋರ್ ಹಿಂದೂ ಆಗಿರೋನು, ನನಗೆ ಆ ಥರ ಇತ್ತು. ಬಟ್ ಹೋಗ್ತಾ 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 ಇಲ್ಲ, ಈ ಹಿಂದೂ ಈ ಧರ್ಮ ಈ ದೇವಾಲಯದಿಂದನೇ ಕೆಲವರು ಅನಾಚಾರ ಈ ಮಠಾಧೀಶರು ಅಂಥದ್ದು ಮಾಡಿದಾಗ ಒಂದಿಷ್ಟು ಬೇಜಾರಾಗಿ ಒಂದಿಷ್ಟು ನಂಬಿಕೆ ಹೊರಟು ಹೋದಾಗಿತ್ತು. ಬಟ್ ಆವಾಗ ನಾನು ಈ ದೇವ್ರು ನಂಬ್ತಾ ಇಲ್ಲ, ಈ ದೇವ್ರು ಅನ್ನೋಂಥ ಶಕ್ತಿ ಅಂದ್ರೆ ಪ್ರಕೃತಿ ಅಂತ ಒಂದಿದೆ, ಅದು ಯಾರೋ ನಮ್ಮ ನಡೆಸ್ತಾ ಇದೆ ಅಂತ. ಈ ದೇವ್ರಂದ್ರೆ ಈ ಮೂರ್ತಿ ದೇವ್ರನ್ನ ಅಂತ ನಾನು ಹೇಳ್ತಾ ಇಲ್ಲ, ಪ್ರಕೃತಿ ಮಹೇಶ್ವರ ಅಂತ ಅಲ್ಲ, ಪ್ರಕೃತಿ ಒಂದು ಎನರ್ಜಿ ಇದೆ, ಏನೋ ಒಂದಿದೆ, ಏನೋ ಒಂದು ಇರೋದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ. ಯಾಕಂದ್ರೆ ಭಾಳ ಸರಿ ನನಗೆ ಅನಿಸ್ತಾ ಇರೋದು ಗಿವ್ ಅಪ್ ಮಾಡೋದಕ್ಕೆ. ಅಂದ್ರೆ ಬೇಡವೇ ಬೇಡ, ಇದು ಸಮಾಜ ಸೇವೆನೇ ಬೇಡ ಬಿಡಿ, ಯಾಕೆ ಬೇಕು, ನಮ್ಗೇನು ಅವಶ್ಯಕತೆ ಇದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನೆಮ್ಮದಿ ಆಗಿದ್ದೀನಿ. ಭಾಳ ಜನ ನನಗೆ ಹೇಳ್ತಾರೆ, ನೀನು ಸ್ಲಮ್ಗೆ ಹೋದೆ, ಅಲ್ಲಿ ಆಶ್ರಮ್ಗೆ ಹೋದೆ, ಇಲ್ಲಿ ಹೋದೆ, ಆರಾಮಾಗಿ ಮಜಾ ಮಾಡ್ಕೊಂಡು ಇರ್ಬೇಕಾಗಿರೋಂಥ ಏಜಲ್ಲಿ ಇದೆಲ್ಲ ಯಾಕೆ ಮಾಡ್ತೀಯಾ, ಏನಾಗುತ್ತೆ, ಈ ಥರ ದುಡ್ಡು ಎಲ್ಲಿಂದ ಬರುತ್ತೆ, ಏನೇ ನೂರಾರು ಪ್ರಶ್ನೆಗಳು. ನಾನು ಹೇಳ್ತಾ ಇದ್ದೀನಿ, ದುಡ್ಡು ಎಲ್ಲಿಂದ ಯಾರೂ ಉದುರಿಸಲ್ಲಪ್ಪ, ಯಾರೂ ಕೊಡಲ್ಲ. ನಿಮ್ಗೆ ಅದೊಂಥರ ಭ್ರಮೆ, ಅದೊಂದು ಸಮಾಜ ಸೇವೆ ಮಾಡ್ತಾನಂದ್ರೆ ಅವ್ನು ನೋಡೋ ದೃಷ್ಟಿಕೋನ ಹಂಗೆ. ಒಂದೊಂದು ಮಾತೃಶ್ರೀ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾನೆ, US ಇಂದ ಬರುತ್ತೆ, ಅಮೆರಿಕದಿಂದ ಬರುತ್ತೆ, ಲಂಡನ್ನಿಂದ ದುಡ್ಡು ಬರುತ್ತೆ, ಫಾರಿನ್ ಫಂಡ್ ಎಲ್ಲದೂ ಬರಲ್ಲ. ನಮ್ಮ ಫಾರಿನ್ ಫಂಡ್ ರಿಸೀವ್ ಮಾಡೋದಕ್ಕೆ ನಮ್ಗೆ ಅಕೌಂಟೇ ಇಲ್ಲ ಅದ್ರದ್ದು, ಅದಕ್ಕೆ FCRA ಅಂತಾರೆ, ಅದೆಲ್ಲ ಬರಲ್ಲ. ವಾಲಂಟ್ರಿ ಆಗಿ ನಾವು ಯಾರನ್ನೂ ದುಡ್ಡೇ ಕೇಳಲ್ಲ, ನಮ್ಗೆ ದುಡ್ಡೇ ಕೊಡಬೇಡಿ, ಜನಕ್ಕೆ ಕೇಳೋಂಥದ್ದು ಬೆಂಬಲ ಕೊಡಿ, ಭಾಗವಹಿಸುವಿಕೆ. ಹಾಂ, ನಮ್ಮ ಜೊತೆ ಭಾಗವಹಿಸೋದು ಭಾಳ ಇಂಪಾರ್ಟೆಂಟು. ಸೊ ದೇವ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಕಾಲಕ್ರಮೇಣ ಬದಲಾಗ್ತಾ ಇದೆ. ನೀವು ಸನಾತನ ಧರ್ಮದ ಬಹಳ ಸ್ಪಷ್ಟ ನಂಬಿಕೆ ಉಳ್ಳವರು, ಹಾರ್ಡ್ಕೋರ್ ಹಿಂದುತ್ವದ ಬಗ್ಗೆ ನಂಬಿಕೆ ಇರೋಂಥವ್ನು. ನಕಲಿ ಹಿಂದುತ್ವವಾದಿಗಳಿಗಿಂತ ಅಸಲಿ ಹಿಂದುತ್ವವಾದಿಗಳು. ಅದ್ರ ಹೆಸರಲ್ಲಿ ದಂಧೆ ಮಾಡಬಾರ್ದು. ನನ್ನ ಹಿಂದೂ ಧರ್ಮನ ದಂಧೆಗಾಗಿ ಯಾರು ಇಡಬಾರ್ದು, ಅದು ಅಪರಾಧ. ಬದುಕೋ ರೀತಿಯಲ್ಲಿ ತೋರಿಸ್ಬೇಕು. ಧರ್ಮ ಅಂದರೆ ಬದುಕೋ ರೀತಿನೇ. ನಿಜ ನಿಜ, ಅದೇನು ತುಂಬ ವೇಷ ಹಾಕಿ ಸಾಧಿಸೋದಲ್ಲ. ಇಲ್ಲ, ಅನುಭವಿಸ್ಬೇಕು. ನಮ್ಮ ಧರ್ಮನ ನಾವು ಅನುಭವಿಸ್ಕೊಂಡು ನನಗೆ ಹೆಮ್ಮೆ ಇದೆ. ನಾನು ಬೇರೆ ಧರ್ಮನ ದ್ವೇಷಿಸಲ್ಲ, ನನ್ನ ಧರ್ಮವನ್ನು ನಾನು ಆಚರಿಸ್ತೀನಿ, ಸೆಲೆಬ್ರೇಷನ್ ಮಾಡ್ತೀನಿ. ಅದು ಭಾಳ ಇಂಪಾರ್ಟೆಂಟು. ಈಗ ನಮಗೆ ಭಾಳ ಜನ ಹೇಳ್ತಾರೆ, ಇಲ್ಲ ಹಿಂಗೆ. ಎಲ್ಲ ಧರ್ಮದಲ್ಲಿ ಒಂದಿಷ್ಟು ನ್ಯೂನತೆಗಳಿದ್ದಾರೆ, ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ. ಧರ್ಮದಲ್ಲಿ ಇರೋಂಥವ್ರು ಅವ್ರು ಬ್ಲ್ಯಾಕ್ ಶಿಪ್ಸ್. ಧರ್ಮ ಸರಿ ಇಲ್ಲಲ್ಲ, ಜನ ಸರಿ ಇಲ್ಲ, ಅದನ್ನ ಮಾಡಂತವನು. ಒಂದು ನದಿಯ ಯಾವುದೋ ಮೂಲೆಯಲ್ಲಿ ಪಾಚಿ ಕಟ್ಟಿದೆ, ಒಂದು ಇಡೀ ನದಿಯನ್ನ ಆ ಪಾಚಿಯಿಂದ ನಾವು ಅಳಿಯೋಕ್ಕಾಗಲ್ಲ. ನಮಗೆ ಬೇಕಿರೋದನ್ನು ನಾವು ತಗೊಳ್ಬೋದು, ಒಳಿತು ಕಿಡುಕು ಎಲ್ಲಿಲ್ಲ, ಎಲ್ಲ ಕಡೆಯೂ ಇದ್ದಾಗ. ಅಲ್ಲ, ಹಿಂದೂ ಧರ್ಮ ಒಂದು ವೇ ಆಫ್ ಲೈಫ್, ಅದೊಂದು ಬೇರೆನೇ ಸರ್. ಅದು ಸನಾತನ ಅಂದರೆ ಯಾವುದು ಹುಟ್ಟೇ ಇಲ್ಲ, ಅದನ್ನು ನಾಶ ಮಾಡೋದು ಹೇಗೆ? ಇದಕ್ಕೆ ಯಾರು ಕರ್ತೃ ಅಂತ ಇಲ್ಲ, ಪ್ರಕೃತಿ ನಿಯಮ ಅದು. ತಾಯಿ ಹೊಟ್ಟೆಯಿಂದ ಮಗು ಆಚೆ ಬಂದಾಗಲೇ ಅದು ಧರ್ಮಪೂರಿತವ. ಅದು ಒಂದು ತಾಯಿಯಿಂದ ಹೊರಗಡೆ ಬಂದಾಗ ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಮೊದಲ ಜನ್ಮ. ವಿದ್ಯೆ ಪಡ್ಕೊಂಡ್ರೆ ಅದು ಎರಡನೇ ಜನ್ಮ. ಅದನ್ನೇ ಬ್ರಾಹ್ಮಣರನ್ನ ದ್ವಿಜರು ಅಂತ ಕರೀತಾರೆ. ಬ್ರಾಹ್ಮಣ ಹುಟ್ಟಿನಿಂದ ಆಗೋದು, ಹುಟ್ಟಿನಿಂದ ಎಲ್ಲ ಶೂದ್ರರೇ, ಎಲ್ಲ ಜ್ಞಾನ ಇಲ್ದವ್ರೆ. ವಿದ್ಯೆಯಿಂದ ಬ್ರಾಹ್ಮಣ ಆಗುತ್ತಾನೆ. ಅಲ್ಲಿ ಬ್ರಾಹ್ಮಣನ ಅರಿತವನು ಇನ್ನು ಬ್ರಾಹ್ಮಣ ಆಗುತ್ತಾನೆ. ಹುಟ್ಟಿನಿಂದ ಎಲ್ಲರೂ ಅವರೇ, ಯಾಕಂದ್ರೆ ಅಜ್ಞಾನಿಗಳು ಅಲ್ವೇ? ಸೊ ಈ ನಿಟ್ಟಿನಲ್ಲಿ ಸನಾತನ ಅಂದರೆ ಅದು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಿಸಿದ್ದಲ್ಲ. ಹುಟ್ಟಿನಿಂದಲೇ ನಮ್ಮ ಪ್ರಕೃತಿ ನಾವು ಪೂಜಿಸ್ತೀವಿ, ಅರಳಿ ಮರ ಪೂಜಿಸ್ತೀವಿ, ಬೇವಿನ ಮರ ಪೂಜಿಸ್ತೀವಿ, ಅಥವಾ ನಮ್ಮ ಆಯುರ್ವೇದ ವಿಚಾರಗಳು. ಯಾಕಂದರೆ ಯಾವುದರಿಂದ ನಾವು ಉಪಯೋಗ ಪಡೀತಿದ್ದೀವೋ ಅದಕ್ಕೆ ನಮಸ್ಕಾರ ಮಾಡೋದು ಕೃತಜ್ಞತೆ ಅಲ್ವೇ? ಅದು ಯಾವ ಧರ್ಮದ್ರು ಮಾಡಿದ್ರೆ. ಒಂದು ವೇಳೆ ಯಾರೋ ಮುಸ್ಲಿಂ ಅವ್ರು ಬಂದರು, ನಿಮಗಿಂದ ಸೇವೆ ಪಡ್ಕೊಂಡ್ರು, ಅವ್ರು ನಿಮಗೊಂದು ಕೈ ಮುಗಿಯೋದಿದೆಯಲ್ಲ, ಅದು ಹಿಂದೂ ಧರ್ಮದವ್ರು ಮಾತ್ರ ಮಾಡಬೇಕಾ? ಕೃತಜ್ಞತೆ ಅದು ಮನುಷ್ಯನ ಎಲ್ಲ ರಕ್ತಕಣವಾದ ಭಾವನೆ. ಸೊ ಈ ನಿಟ್ಟಿನಲ್ಲಿ ಅದರ ಸೂಕ್ಷ್ಮ ಅರ್ಥವನ್ನು ತಿಳಿಸದೇ ಇರೋದ್ರಿಂದ ಇಷ್ಟೆಲ್ಲ ವಿಚಾರಗಳು ನಡೀತಾ ಇದ್ದಾವೆ. ಇನ್ನೊಂದು ಧರ್ಮವನ್ನು ಬೈಯೋದೇ ಧರ್ಮದ ಆಚರಣೆ ಅಲ್ಲ. ನಾನು ಯಾವ ಧರ್ಮದಲ್ಲೂ ಈ ಧರ್ಮನ ಬೈದು ನಮ್ಮ ಧರ್ಮ ಉದ್ಧಾರ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಕೆಲವು ಧರ್ಮಗಳ ವಿಕೃತ ಆಚರಣೆಗಳು ವಿರೋಧಿಸಬೇಕಾಗುತ್ತೆ. ಆ ಕಾರಣಕ್ಕೆ ಕೆಲವೊಬ್ಬರು ಅದನ್ನ ತುಂಬ ವಿರೋಧ ಮಾಡಿಬಿಡ್ತಾರೆ. ಬಟ್ ನೋಡಿ, ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ವಿಜ್ಞಾನದ ಒಂಚೂರು ಓದಿದ್ದೀನಿ ಮಾತ್ರ ನಾನು ಆ ಶಕ್ತಿಯನ್ನು ಎದುರು ಹಾಕೊಳ್ಳೋಕ್ಕಾಗಲ್ಲ. ಇಲ್ಲ, ಅದಾಗ್ಬಿಟ್ರೆ ಅದು ಅಹಂ ಅಂತಾಗುತ್ತೆ. ಏನೋ ಒಂದಿದೆ ಸರ್ ಶಕ್ತಿ. ಸೈನ್ಸ್ಗೆ ಮೀರಿದ್ದು, ಮೆಡಿಕಲ್ಗೆ ಮೀರಿದ್ದೇ ಒಂದು ಮಿರಾಕಲ್ ಇದೆ. ಸತ್ಯ. ಅದೇ ಧರ್ಮ, ಅದೇ ಪ್ರಕೃತಿ. ನಿಮ್ಮಿಂದ ಆಗದೆ ಇದ್ದಾಗ ಡಾಕ್ಟರ್ ಏನು ಹೇಳ್ತಾರೆ ಕಡೆ ಡೈಲಾಗು, ನಮ್ಮಿಂದ ಆಗೋದೆಲ್ಲ ಮಾಡಿದ್ವಿ ಅಂದರೆ ಆಗದೆ ಇದ್ದದ್ದು ಏನೋ ಇರಬೇಕಲ್ಲ. ಮತ್ತು ಅಂಥ ಪವಾಡಗಳು ನೀವು ನೋಡಿದ್ದೀರ ಕೂಡ. ಒಂದು ಸತ್ತ ಬಿಡ, ಒಂದು ಕರ್ಕೊಂಡು ಹೋಗಿ ಒಂದು ಮನೆಗೆ ಹೋಗಿ ಬದುಕಿರ್ತಾನೆ.
ಇಲ್ಲ, ಕೋವಿಡಲ್ಲಿ ಸರ್ ನಾನು ಮನೆಗೆ ಹೋದಾಗ ಪೇಷಂಟ್ಸ್ಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದ ಹೆಚ್ಚಾಗಿ ಕುತ್ಕೊಂಡು ಅವ್ರನ್ನ ಕೈ ಹಿಡಿದು ಮಾತಾಡಿಸಿದ್ದಕ್ಕೆ ಎಷ್ಟೋ ಜನ ವಾಸಿ ಆಗಿದ್ದಾರೆ. ನಾನು ಮಾಸ್ಕು ಹಾಕಿರಲಿಲ್ಲ. ಏನು ಖುಷಿ ಜನಕ್ಕೆ ಅಂದರೆ ಆ ಫೀಲಿಂಗ್, ಆ ಇದು ಇದೆಯಲ್ಲ ಮೆಂಟಲ್ ಪೀಸ್ ಅವ್ರಿಗೆ. ಏನೂ ಆಗಲ್ಲ ರೀ, ನಾನು ಇದೀನಿ, ತಲೆ ಕಟ್ಸ್ಕೊಬಿಡಿ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಇದೆ, ಎಲ್ಲ ಇದೆ, ಆರಾಮಾಗಿರಿ. ಈ ಥರದ್ದನ್ನೇ ತುಂಬ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ಇದರಿಂದನೇ ಜಾಸ್ತಿ ವಾಸಿ ಆಗಿರೋಂಥದ್ದು. ಭಯ ಫಿಯರ್, ಇದು ಟ್ಯಾಬ್ಲೆಟ್ ತಗೋಬೇಕು, ಇದು ಅಕಸ್ಮಾತ್ ಹಿಂಗಾದ್ರೆ ಹಂಗಾಗತ್ತೆ ಅಂತ ಈ ಭಯ ಪಡಿಸೋದು ಇದೆಯಲ್ಲ, ನಮ್ಮ ಮೆಡಿಕಲಲ್ಲಿ ಹಾಗೇನೆ ಅದು ತುಂಬ ಭಯ ಪಡಿಸ್ಬಿಡ್ತಾರೆ. ಈಗೇನೋ ಪಾಪ ನಂಬಿ ಬಂದು ಏನೋ ಹೇಳಿರ್ತಾರೆ, ಎಲ್ಲ ಟೆಸ್ಟ್ ಮಾಡಬೇಕು, ಬಾಡಿ ಸ್ಕ್ಯಾನ್ ಮಾಡಬೇಕು, ECG ಮಾಡಬೇಕು. ನೆಸೆಸಿಟಿ ಇದ್ದಾಗ ಹೇಳಿದರೆ ತೊಂದರೆ ಇಲ್ಲ, ಅವಶ್ಯಕತೆ ಇರುವಾಗ. ಅವಶ್ಯಕತೆ ಇಲ್ಲದೆ ಇರುವಾಗ ನಾನೇನೋ ಒಂದು ಹಾಸ್ಪಿಟಲ್ ಕಟ್ಟಿದ್ದೀನಿ ಕೋಟಿ ಅನ್ನೋದಕ್ಕೆ ಬಂದಿದ್ದ ಪೇಷಂಟ್ಸ್ಗೆ 5-10 ಸಾವಿರ ಸುಲಿದ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ? ಪಾಪದ ಕೊಡ ತುಂಬದ ಹೆಂಗ್ ಒಂದ್ಸಲಿ ಬೀಳ್ತಾರೆ ಅವರು ಅಂದರೆ ಅದು ಒಂದು ಜನ್ಮಕ್ಕೆ ಹಂಚಲ್ಪಡೋಲ್ಲ, 10 ಜನ್ಮಕ್ಕೆ ಹಂಚಲ್ಪಡುತ್ತೆ. ಸೊ ನೀವು ಹೇಳ್ದಂಗೆ ಈಗ ನಾನು ಮಾಡ್ತಿರೋದು ಅದೇ ಕೆಲಸ. ಧೈರ್ಯವಾಗಿ 1-2 ಮಾತು ಹೇಳಿದ್ರೆ ಅದೇ ಔಷಧಿ. ಅದು ತುಂಬ ಸರ್ ದೊಡ್ಡದು ಸರ್ ಈಗ ಮಾತಾಡೋರೇ ಸಿಗಲ್ಲ ನಿಮಗೆ, ದುಡ್ಡು ಕೊಟ್ಟರು ಮಾತಾಡೋಕ್ಕೆ ಸಿಗಲ್ಲ ಯಾರೂ, ಮತ್ತು ಅವರು ಮನಸ್ಸಿಗೆ ತಕ್ಕಂತೆ ಮಾತಾಡೋಕ್ಕೆ ಸಿಗಲ್ಲ. ಅದು ಎಲ್ಲಾದರೂ ಅಂಥದ್ದು ಏನಾದರೂ ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಅದೇ ತುಂಬ ಸೇಲ್ ಆಗುತ್ತೆ ನಿಜವಾಗ್ಲೂ. ಆ ಸ್ವಿಗ್ಗಿ ಜೊಮೆಟೊದಲ್ಲಿ ಎಲ್ಲೂ ಸಿಗಲ್ಲ. ಅದು ಸಿಗೋದಿದ್ರು ಭಾವನಾತ್ಮಕವಾಗಿ ಅವರ ಮನಸ್ಥಿತಿಗೆ ಅನುಗುಣವಾಗಿ, ಅವರ ಪರಿಸ್ಥಿತಿಗೆ ಅನುಗುಣವಾಗಿ, ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವು ಮಾತಾಡಬೇಕಾಗಿರೋಂಥದ್ದು. ಮಾತಾಡೋದಕ್ಕೆ ಎಲ್ರಿಗೂ ಬರಲ್ಲ ಸರ್. ಎಲ್ಲರ ಮುಂದೆ ಎಲ್ಲ ಬಿಚ್ಚಿ ಮನೆ ಬಿಚ್ಚಿ ಎಲ್ಲ ಹೇಳೋಕ್ಕೂ ಆಗೋದಿಲ್ಲ. ಅದು ಸತ್ಯ. ಅಂಥ ಕ್ಲಿಷ್ಟಕರವಾಗಿರೋಂಥದ್ದು. ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿರುತ್ತೆ. ಒಬ್ಬ ರೋಗಿಯ ಮುಖಚಹರೆ ಮತ್ತು ರೋಗಿಯ ಹೆಸರು, ಏಜು, ಅಡ್ರೆಸ್ಸನ್ನು ಕೊಡಲೇಬಾರ್ದು, ಅಪರಾಧ ಅದು. ರೋಗಿ ಮಾಹಿತಿನ ಕೊಡಂಗಿಲ್ಲ. ಕೌನ್ಸಿಲಿಂಗಲ್ಲೂ ಹಾಗೆ ಅವರ ಐಡೆಂಟಿಟಿನ ರಿವೀಲ್ ಮಾಡಂಗಿಲ್ಲ ಕಾನೂನು ಪ್ರಕಾರ. ಅವ್ರಿಗೆ ಸೇಮ್ ಆಗುತ್ತೆ, ಅಥವಾ ಸಮಾಜದಲ್ಲಿ ಅವ್ರು ನೋಡೋ ದೃಷ್ಟಿಕೋನ ಬೇರೆ ಆಗುತ್ತೆ. ತುಂಬಾ ಜನ ಬರ್ತಾರೆ ನಮ್ಮ ಹತ್ರ, ಭಾಳ ಯಂಗ್ಸ್ಟರ್ಸ್ ಎಲ್ಲ ಬರ್ತಾರೆ, 25-30 ವರ್ಷ ಆಗಿರುತ್ತೆ. ಅವ್ರು 4 ಜನ ಜೊತೆ ಸಂಪರ್ಕ ಇರುತ್ತೆ. ಅವ್ರು ಬಂದು ಟೆಸ್ಟ್ ಮಾಡಿಸ್ತಾರೆ, HIV ಇದೆಯಾ ಸರ್ ನನಗೆ, ನಾನು ಸಣ್ಣ ಆಗ್ತಾ ಇದ್ದೀನಿ ಅಂತ ಮಾಡಿಸಿದ್ರು. 4 ಜನ ಸಂಪರ್ಕದಲ್ಲಿ ಇದ್ರು, ಟೆಸ್ಟ್ ಮಾಡಿಸಿದಾಗಲ ನೆಗೆಟಿವ್ ಇದ್ರೂ ಸ್ಟಿಲ್ ಡೌಟೇ ಅವ್ರಿಗೆ, ಏನೋ ಆಗ್ಬಿಟ್ಟಿದೆ ಸರ್. ಈ ತಪ್ಪು ಮಾಡಿರ್ತಾರೆ ಅವ್ರಿಗೆ. ಅದರಿಂದ ಇಲ್ಲ ನಿಮ್ಗೆ ಏನೂ ಇಲ್ಲ ಅಂದ್ರೂ ಅವರು ಒಪ್ಪೋದಕ್ಕೆ ರೆಡಿ ಇಲ್ಲ ಇದೆ ಸರ್ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಇದು ಈ ಲ್ಯಾಬ್ ಆ ಲ್ಯಾಬು 4 ಲ್ಯಾಬ್ ಮಾಡಿಸಿದ್ದಾರೆ ಟೆಸ್ಟನ್ನು. ಅಂದರೆ ಈ ಮಾನಸಿಕ ತೊಳಲಾಟ ಇದೆಯಲ್ಲ, ಅದು ಸೈಂಟಿಫಿಕಲಿ ಮೆಡಿಕಲಿ ಡಾಕ್ಟರ್ಸ್ಗೂ ಕೆಲವು ಸಾರಿ ಅದನ್ನ ಏನೂ ಮಾಡೋಕ್ಕೆ ಆಗೋದಿಲ್ಲ. ನಾವೇನು ಹೇಳ್ತೇವೆ, ಎಲ್ಲ ನಾರ್ಮಲ್ ಆಗಿದ್ದಾರೆ ಹೋಗ್ರಿ ಅಂತ. ಆದರೆ ಅವರಿಗೆ ನಾವು ಕನ್ವಿನ್ಸ್ ಮಾಡ್ಬೇಕಲ್ಲ. ಡಾಕ್ಟ್ರ್ ಆದವನು ಬರೀ ಮೆಡಿಸಿನ್ಸ್ ಬರೋದು, ಟೆಸ್ಟ್ ಬರೆಯೋದು, ಆಯಿತು ಹೋಗಿ ಪೇ ಮಾಡಿ ಅಂತಲ್ಲ. ಫಸ್ಟು ಸರ್ವಿಸ್ ಫಸ್ಟು, ಪೇಮೆಂಟ್ ನೆಕ್ಸ್ಟು ಅನ್ನೋಂಥ ಮನಸ್ಥಿತಿ. ದುಡ್ಡಿಗಿಂತ ಹೆಚ್ಚಾಗಿ ರೋಗಿಗೆ ಅವನ ಪರಿಸ್ಥಿತಿ ಇದೆಯಲ್ಲ, ಅವ್ನಿಗೆ ಏನಾಗ್ತಾ ಇದೆ ಕೇಳಿಸ್ಕೊಳ್ಳೋದಿದೆಯಲ್ಲ, 5 ನಿಮಿಷ ಕೇಳಿಸಿ ಮುಟ್ಟಿ ಮಾತಾಡೋದೇನೆ ಫಸ್ಟ್ ಟ್ರೀಟ್ಮೆಂಟು. ನಾವು ಬಂದ ತಕ್ಷಣ ಹಿಂಗೆ ಕೂತ್ಕೊಳ್ಳಿ, ಏನು ಹೆಸರು ಅಂತ ಹಿಂಗೆ ಬರೆದು ಇದು ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೊರಟ್ಬಿಟ್ರೆ ಆ ಪೇಷಂಟ್ಗೆ ಏನು ಮಾಡಲೇ ಇಲ್ಲ ಡಾಕ್ಟ್ರು ಬರೆದು ಕೊಟ್ಟ ಅಂತ. ಈ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲೇ ಅಷ್ಟೇ. ಪೇಷಂಟ್ ಅಲ್ಲಿ ಕೂತಿದ್ದ, ನಾವು ಇಲ್ಲಿ ಕೂತಿರ್ತೀವಿ, ಸಿಸ್ಟ್ರೆ BP ಶುಗರು ನಾರ್ಮಲ್ಲ, ಓಕೆ ಎಲ್ಲ ಟೆಸ್ಟ್ ಮಾಡ್ಕೊಂಬರಪ್ಪ ಅಂದ ತಕ್ಷಣ ಪೇಷಂಟ್ಸ್ಗೆ ಸಮಾಧಾನ ಆಗಲ್ಲ. ನೀನೇನು ಕೆಲಸ ಮಾಡ್ತೀಯ, ಏನು ತೊಂದರೆ ಆಗ್ತದೆ, ಎಲ್ಲಿ ನೋವಿದೆ, ಈಗ ಇದು ಇದೆಯಲ್ಲ ಹಿಸ್ಟ್ರಿ, ಕ್ಲಿನಿಕಲ್ ಹಿಸ್ಟ್ರಿ ಚೂರು ಕೇಳ್ಬೇಕದ ತೆರ್ಕೊಳ್ತಾರೆ ನಿಮಗೆ. ಅವಾಗ ಹೇಳ್ತಾರೆ ನಿಜವಾದ ಟ್ರೀಟ್ಮೆಂಟ್ ಗೊತ್ತಾಗೋದೆ, ಡಯಾಗ್ನೋಸ್ ಗೊತ್ತಾಗೋದೆ ಅವಾಗಲೇ. ಹಿಂಗೆ ಕುತ್ಕೊಂಡು ನಾವು ಬರೆದ್ರೆ ಪೇಷಂಟ್ಸ್ಗೆಲ್ಲ ಸಮಾಧಾನ ಆಗಲ್ಲ. ಇವ್ನಿಗೆ ಯಾಕೆ ದುಡ್ಡು ಕೊಡ್ಬೇಕು, ಈಗ ಕುತ್ಕೊಂಡು ಹಿಂಗೆ ಬರ್ದ 3 ಸಾವಿರ ಟೆಸ್ಟ್ ಬರ್ದ, 2 ಸಾವಿರ ಮೆಡಿಸಿನ್ಸ್ ಬರ್ದ, ಬೈಕೊಂಡು ಶಾಪ್ ಹಾಕೊಂಡು ಹೋಗ್ತಾನೆ. ಅವ್ನಿಗೆ ಖುಷಿ ಆಗಲ್ಲ ಸರ್. ಅವ್ರಿಗೆ ಮಾತ್ರೆಕ್ಕಿಂತ ಹೆಚ್ಚಾಗಿ ನಮ್ಮ ಮಾತು ಮತ್ತು ಅವರ ಟಚ್ಚು ಮತ್ತು ನಿಜವಾಗ್ಲೂ ಅವ್ರಿಗೆ ಏನಾಗಿದೆ, ಯಾಕಾಗಿದೆ, ನಿಮ್ಮ ತಾಯಿ ಭಾವನೆ, ತಾಯಿ ಮಾತು, ಆ ಫೀಲಿಂಗ್ಸನ್ನು ಮಾತ್ರೆ ಹೌದು ನಿಜವಾದ ಮಾತ್ರೆ. ನಾವು ಅಷ್ಟೇ ಈಗ ಕಾರ್ಯಕ್ರಮಕ್ಕೆ ಬಂದರೆ ಮೊದಲು ಅವ್ರಿಗೆ ನೇರವಾಗಿ ಕತೆಗೆ ಬಂದ್ಬಿಡ್ತಾರೆ ಕೆಲವೊಬ್ರು. ಯಾವೂರಯ್ಯ, ಎಷ್ಟು ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು ಊಟ ಮಾಡ್ದ, ಏನು ಓದಿದೀಯಾ, ಎಷ್ಟು ವಯಸ್ಸು, ಕಾರ್ಯಕ್ರಮ ನೋಡ್ತಾ ಇರ್ತೀಯ. ನನಗೆ ಅವ್ನು ತೆರ್ಕೊಳ್ಬೇಕು. ಹೇಳಯ್ಯ ಏನಾಯ್ತೀಯ, ಅಳೋಕೆ ಶುರು ಮಾಡ್ಬಿಡ್ತಾರೆ ಅವನು. ಇಲ್ಲ ಅದೇ ಆಗಿರೋದು ಈಗ ಭಾಳ ಜನದ್ದು ಡಾಕ್ಟರ್ಸದ್ದು. ಈಗ ಕಾರ್ಪೊರೇಟ್ ಹಾಸ್ಪಿಟ್ಲು ಬಿಸ್ನೆಸ್ ಆದಮೇಲೆ ಯಾರಿಗೂ ಟೈಮೇ ಇಲ್ಲ, ಪೇಷನ್ಸ್ ಇಲ್ಲ, ಕೇಳಿಸ್ಕೊಳ್ಳಲ್ಲ. ಪೇಷಂಟ್ಗೂ ಡಾಕ್ಟ್ರಿಗೆ ಸಂಬಂಧ ಯಾಕೆ ತಿಕ್ಕಾಟ ಗಲಾಟೆ ಯಾಕೆ ಆಗ್ತಾ ಇರೋದು ಅಂದರೆ ಡಾಕ್ಟ್ರು ಎಕ್ಸ್ಪ್ಲೇನೇ ಮಾಡಲ್ಲ ಅವ್ರಿಗೆ, ಏನಾಗಿದೆ ಏನು ಕತೆ ಮಾತಾಡಬೇಕಾದದ್ದು ಕರ್ತವ್ಯ ಅಲ್ವಾ. ಹೌದು, ಅವ್ರದ್ದೇ ಭಾಷೆಯಲ್ಲಿ ಇಳಿದು ಹಿಂಗಾಗಿದೆ ಕಣಯ್ಯ, ಹಿಂಗೆ ಮಾಡ್ಕೊಂಡಿದ್ಯಾ, ಇನ್ನು ಮುಂದಾದರೂ ಒಂಚೂರು ನೀವು ಕಾಳಜಿ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಅದೇ ದೊಡ್ಡ ಔಷಧಿ ಅವನಿಗೆ. ಯಾಕಂದರೆ ಸರಿ ಹೋಗುದು ಕಣಯ್ಯ, ಏನು ಮಾಡಬೇಡ, ಇನ್ನು ಮುಂದಾದರೂ ಒಂಚೂರು ನೆಟ್ಟಾಗಿರೋ. ಮನೇಲಿ ಯಾರೊಬ್ರು ಹೇಳ್ತಾರಲ್ಲ, ಹಂಗೆ ಹೇಳೋರೊಬ್ರು ಡಾಕ್ಟರ್ ಆಗ್ಬಿಟ್ರೆ
ಅವ್ರು ಅಂದ್ಕೊಳ್ಳೋದು ಇಲ್ಲ, ಅವಾಗ ಮೊದಲು ಫ್ಯಾಮಿಲಿ ಡಾಕ್ಟರ್ ಕಾನ್ಸೆಪ್ಟ್ ಇತ್ತು. ಫ್ಯಾಮಿಲಿ ಡಾಕ್ಟರ್ ಇಲ್ಲ, ಕಿವಿಗೊಬ್ರು, ಕಣ್ಣಿಗೊಬ್ರು, ಮೂಗಿಗೊಬ್ರು, ಕಾಲಿಗೊಬ್ರು, ಈ ಥರದ್ದು ಆದಾಗ ಸ್ಪೆಷಲಿಸ್ಟ್ ಆದಾಗ ಆ ಭಾವನಾತ್ಮಕ ಸಂಬಂಧ ಹೊರಟೋಗುತ್ತೆ. ಜಸ್ಟ್ ಈಗ ಎಲ್ಲದಕ್ಕೂ ಫುಲ್ ಬಾಡಿಗೆ ಒಬ್ಬ ಡಾಕ್ಟರ್ ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಅಂತ ಎಲ್ಲ ಕಾಯಿಲೆಗಳಿಗೂ ನೋಡ್ತಾ ಇದ್ರು. ಈಗ ಸೆಗ್ರಿಗೇಟ್ ಆಗಿ ಏನಾಗಿದೆ ಅಂದರೆ ಆವಾಗ ಅಷ್ಟು ಕಮ್ಯುನಿಕೇಶನ್ ಇರಲ್ಲ, ಯಾರೂ ಇಲ್ಲ. ಇವಾಗೆಲ್ಲ ಡಾಕ್ಟರ್ಸ್ ಭಾಳ ಕಷ್ಟ ಇದೆ, ಅಷ್ಟು ಈಸಿಯಾಗಿಲ್ಲ. ಅಂದರೆ ಅವನು 1.5 ಕೋಟಿ 2 ಕೋಟಿ ಖರ್ಚು ಬಂದು ಸ್ಟ್ರೆಸ್ಸಲ್ಲಿ ಬಂದಿರ್ತಾನೆ. ಡಾಕ್ಟರ್ ಆಗೋದಕ್ಕೆ 1.5 ಕೋಟಿ, ಹಾಸ್ಪಿಟಲ್ ಕಟ್ಟೋದಕ್ಕೆ 1.5 ಕೋಟಿ 3 ಕೋಟಿ, ಸಾಲ EMI ಪ್ರತಿ ತಿಂಗಳು ಒಂದು 4-5 ಲಕ್ಷ ಇರುತ್ತೆ. ಈ ಟೆನ್ಷನಲ್ಲಿ ಬರ್ಡನಲ್ಲಿ ಆಮೇಲೆ ನಿಜವಾಗ್ಲೂ ಸೇವಾ ಮನೋಭಾವ ಇರೋನು ಮಾತ್ರ ಡಾಕ್ಟರ್ ಆಗ್ಬೇಕು ಸರ್. ನಿಜವಾಗ್ಲೂ ಬಿಸ್ನೆಸ್ ಮಾಡೋನು, ಬಿಸ್ನೆಸ್ ಓರಿಯೆಂಟೆಡ್ ಆಗಿಬಿಟ್ರೆ ಪೇಷಂಟ್ಗೂ ಒಳ್ಳೇದಾಗಲ್ಲ, ಸಮಾಜಕ್ಕೆ ಏನು ಕೊಡುಗೆ ಅಂತ ಅವನು ನರಳಿ ಸಾಯ್ತಾನೆ. EMI ಅದು ಇದು ಅಂತ ಹೆಂಡತಿ ಮಕ್ಕಳನ್ನೆಲ್ಲ ನಲಿಸ್ಬಿಡ್ತಾನೆ. ಹೌದು, ಭಾಳ ಕಷ್ಟ ಇದೆ ಸರ್. ಭಾಳ ಜನ ಡಾಕ್ಟರ್ಸ್ ತೊಂದರೆ ಇದೆ. ಅವರೆಲ್ಲ ಪೇಮೆಂಟ್ ಕೊಟ್ಟು ಬಂದಮೇಲೆ ಅವ್ರು ಸರ್ವಿಸ್ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಅದನ್ನಾದ್ರು ಹೇಳಿ. ಸೇವಾ ಮನೋಭಾವ ಎಲ್ಲಿಂದ ಬರುತ್ತೆ? ಅವ್ನು 3 ಕೋಟಿ ಹಾಕಿದ್ಮೇಲೆ ಅವ್ನು ಕಟ್ಟದೆ ಸರ್ಕಾರ ಅವನಿಗೇನು ಫ್ರೀ ಆಫ್ ಕಾಸ್ಟಲ್ಲಿ ಕೊಡುತ್ತಾ? ಸೈಟ್ ಕೊಡಲ್ಲ, ನೀರು ಕೊಡಲ್ಲ, ಏನು ಕೊಡಲ್ಲ. ಡಾಕ್ಟರ್ಸೂ ಹಾಗೆ ಅನ್ಕೊಂಡ್ಬಿಡ್ತಾರೆ, ದೆವ್ವ ಅಂತಾರೆ, ಏನೇನೋ ಮಾತಾಡ್ತಾರೆ, ಒಳ್ಳೇದು ಮಾಡಿದ್ರೆ ಅಂತಾರೆ. ಹಾಗಾಗಿ ಎಲ್ರಿಗೂ ಕಷ್ಟ ಇದೆ. ಇದು ಎಲ್ಲದಕ್ಕೂ ಕಾರಣ ನಾವೇ ಕಾರಣ. ನಾವು ಇಡೀ ಸಮಾಜನ ಉದ್ಧಾರ ಮಾಡೋದಕ್ಕಿಂತ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನು ನಾವು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋದಕ್ಕೆ ಈ ಮನಸ್ಥಿತಿ ಬೆಳೆದ್ರೆ ಮಾತ್ರ ಬದಲಾವಣೆ. ಓಕೆ, ನೀವೀಗ ಎಲ್ಲಿಗೂ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಒಂದು ಗುರಿ ಇಟ್ಕೊಂಡಿದ್ದೀರಾ, ಸೊ ನೀವೀಗ ಅದೇ ದಾರಿಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀರಾ? ಹೌದೌದು. ಈಗ ನಾನು ಈಗ ನನಗೆ ಫಸ್ಟು 20ರಲ್ಲಿ ಒಂದು ಕನಸು, 30ಕ್ಕೆ ಒಂದು ಕನಸು, ಈಗ 40, 42, 40 ಇದೆಯಲ್ಲ, ಈ 40ರಿಂದ 50 ಒಳಗಡೆ ಏನು ನನಗೆ ಕನಸಿರೋಂಥದ್ದು. ಈಗ 50ರಿಂದ 42 ಇದೆ. 52ಕ್ಕೂ ನಾನು MLA ಆಗಬೇಕು, ಆರೋಗ್ಯ ಮಂತ್ರಿ ಆಗಬೇಕು, ಹಾಗೇ ಆಗ್ತೀನಿ. ನನ್ನಂತವನೇ ಆಗ್ಬೇಕು, ನಾನೇ ಮುಂದಿನ ಆರೋಗ್ಯ ಮಂತ್ರಿ ಅಂತ ನಾನೇ ಘಂಟಾಘೋಷವಾಗಿ ಹೇಳ್ಕೊಂಡು ತಿರುಗ್ತಾರಂಥದ್ದು ವಿಶ್ವಾಸ. ಯಾಕಂತೀನಂದ್ರೆ ನನಗೆ ಆ ನಾಲೆಜ್ ಇದೆ ಅಂತ. ಅದ್ರ ಹಾಳಾಗಲ್ಲ ಗೊತ್ತು. 18 ವರ್ಷ ಕೆಲಸ ಮಾಡಿದ್ದೀನಿ ಡಾಕ್ಟರ್ ಜೊತೆ, ಪೇಷಂಟ್ ಜೊತೆ. ಸಮಾಜ ಸ್ಥಿತಿ ಏನು, ಪಲ್ಸ್ ಏನು. ಒಬ್ಬ ಡಾಕ್ಟರ್ ಮುಖ ನೋಡಿದ್ರೆ ನಾನು ಹೇಳ್ತೀನಿ ಅವನು ಎಷ್ಟು ಪೇಷಂಟ್ ನೋಡಿದ್ದಾನೆ. ಇವನೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಡಾಕ್ಟ್ರು, ಇವನು ನರ್ಸ್ ನೋಡಿದ್ರೆ ಇವ್ರು ಪೇಷಂಟ್ಸ್ ಇದ್ರಾ ಇಲ್ವಾ ಅಂತ. ಅಂದರೆ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಡಾಕ್ಟರ್ ಕಷ್ಟನೂ ಅರ್ಥ ಆಗುತ್ತೆ, ಪೇಷಂಟ್ ಕಷ್ಟ ಅರ್ಥ ಆಗುತ್ತೆ. ಯಾವಾಗ 18 ವರ್ಷ ಸಮಾಜ ಜೊತೆ ನೀವು ಒಡನಾಟದಲ್ಲಿ ಇದ್ರೆ, ಸಿಸ್ಟಮ್ ಹೆಂಗಿದೆ ಅಂತ ನೋಡ್ಬಿಟ್ರೆ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಅನುಭವ ಇರುತ್ತಲ್ಲ, ಸೊ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ಯಾವುದಾದ್ರು ಡಿಪಾರ್ಟ್ಮೆಂಟ್ಗೆಲ್ಲ ಹೋದಾಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಲಂಚ ಕೇಳ್ತಾ ಇದ್ರು. ನಾನು ಲೋಕಾಯುಕ್ತ ಟ್ರ್ಯಾಪ್ ಮಾಡಿಸಿದೆ, 15,000 ಕೇಳಿದ್ದೆ ಒಬ್ಬನು. ಟ್ರ್ಯಾಪ್ ಕೇಳಿಸಿ ಲೋಕಾಯುಕ್ತ ಕೇಸ್ ಹಾಕ್ಸಿದೆ ಅವನ ಮೇಲೆ. ಇನ್ನೊಬ್ಬನಿಗೆ ಲಂಚ ಕೇಳಿದ್ದೆ, ಅವನಿಗೆ ಉಗಿದೆ. ನಾಚಿಕೆ ಆಗಲ್ವ ನಿನಗೆ? ಸಮಾಜದ ದುಡ್ಡಲ್ಲಿ ಟ್ಯಾಕ್ಸ್ ಪೇಯರ್ ಮನೆಯಲ್ಲಿರೋಂಥದ್ದು. ಭಾಳ ಜನ ಸರ್ಕಾರಿ ಅಧಿಕಾರಿಗಳು ಸರ್, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ, ನಾನು ಮಾಡಿದ್ರೆ ಆಯಿತು ಬಿಟ್ರೆ ಆಯಿತು ಅಂತ ಇಷ್ಟೇ ಇರೋದು. ಗಿಂಬಳ ತಾಕತ್ತು? ಗಿಂಬಳ ಅವ್ರ ತಾಕತ್ತು. ಅದು ನಾನು ಎಷ್ಟು ಬೇಕಾದ್ರೂ ತೊಗೋತೀನಿ, ಅದು ನನ್ನ ಮರ್ಜಿ, ಮಾಡಿದ್ರೆ ಬಿಟ್ರೆ ಬಿಡು ಅಂತ. ಇದಕ್ಕೇನಾಗಿದೆ, ಜನ ಪ್ರಶ್ನೆ ಮಾಡ್ತಿರೋದಕ್ಕೆ. ನಾನು ತುಂಬ ಒಳ್ಳೆಯ ರೀತಿಯಿಂದ ಜನರನ್ನ ನಾನು ಈ ಆಫೀಸರ್ಸ್ನೆಲ್ಲ ಮಾತಾಡ್ಸಲ್ಲ ಸರ್. ಮಾತಾಡ್ಸಿದ್ರೆ ಕೆಲಸ ಆಗಲ್ಲ. ಕಾನೂನು ಗೊತ್ತಿರೋದ್ರಿಂದ, ತುಂಬಾ ಕಾನೂನು ಗೊತ್ತಿರೋದ್ರ ಮತ್ತೆ ಎಜುಕೇಟೆಡ್ ಆಗಿದ್ದು ಎಲ್ಲ ಗೊತ್ತಿರೋದ್ರಿಂದ ಕಾರಣ ಇಲ್ಲ. ಇಲ್ಲ ಯಾಕೆ ಅಂತ ಕಾನೂನು ಫಸ್ಟ್ ಸರ್, ಕಾನೂನು ಗೊತ್ತಿಲ್ಲ ಅನ್ನೋದೇ ಅಪರಾಧ. ಈಗ ನಾವು ಈ ದೇಶದಲ್ಲಿ ಇದೀವಿ ಅಂದ್ರೆ ಕಾನೂನು ತಿಳ್ಕೊಬೇಕಲ್ಲ, ಬೇಸಿಕ್ಸ್ ಕಾನೂನು. ನಮ್ಮ ಹಕ್ಕುಗಳೇನು ಗೊತ್ತಿರಬೇಕು, ನಮ್ಮ ಸರ್ವೆಂಟ್ಸು, ನಮ್ಮ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು. ನಮ್ಮ ಹಕ್ಕುಗಳು ನಮ್ಗೆ ಏನೇನು ಬೇಕೋ ಮೂಲಭೂತ ಹಕ್ಕುಗಳನ್ನು, ಆರೋಗ್ಯ, ಶಿಕ್ಷಣ ಕೊಡಬೇಕು. ನಮ್ಮ ಕರ್ತವ್ಯಗಳೇನು, ಓಟ್ ಹಾಕೋದು, ಈ ಥರದ್ದು ಮಾಡೋವಂಥದ್ದು ನಮ್ಮ ಸಮಾಜ ಕ್ಲೀನಾಗಿ ಇಟ್ಕೊಳ್ಳೋದು, ಇದು ನಮ್ಮ ಕೆಲಸ. ಪಕ್ಕದನ್ನ ನಮ್ಮ ಹಕ್ಕುಗಳ ಜವಾಬ್ದಾರಿನೂ ಗೊತ್ತಿಲ್ಲ, ನಮ್ಮ ಕರ್ತವ್ಯಗಳ ಜವಾಬ್ದಾರಿನೂ ಗೊತ್ತಿಲ್ಲ. ಯಾರೋ ಮಾಡ್ತಾನೆ ಬಿಡಿ, ಯಾರೋ ಸುನೀಲ್ ಕುಮಾರ್ ಹೆಬ್ಬೆ ಅಂತಿದ್ದಾನೆ, ಹೋರಾಟ ಮಾಡ್ತಾನೆ, ಮಾಡ್ಕೊಂಡು ಹೋಗ್ಲಿ ಬಿಡಿ ಅವನಂತ. ಅದ್ರ ನನ್ನ ಸ್ವತಂತ್ರ ಹತ್ತದು ಎಂಟರ್ಟೈನ್ಮೆಂಟ್ ಆಗ್ಬಿಡುತ್ತೆ ಅವ್ರಿಗೆಲ್ಲ. ಯಾವಾಗ ಕಿರಿಸ್ತಾ ಇರ್ತಾರೆ, ಕರೀರಿ ಅವನೇ ಅಂತಾರೆ. ಇವನು ಭ್ರಷ್ಟಾಚಾರ ಮಾಡಿದೆ, ನೀನು ಯಾಕೆ ಲಂಚ ಕೊಟ್ಟೆ ಅಂತ ನಾನು ಕೇಳಿದೆ ಅವನ್ನ. ಲಂಚ ಅವ್ನು ಕೇಳಿದ, ನೀನು ಯಾಕೆ ಕೊಟ್ಟಪ್ಪ? ಕೊಟ್ಟ ಒಂದು ತಪ್ಪಲ್ವಾ? ಲಂಚ ತಗೊಳ್ಳೋನ್ಕಿಂತ ಕೊಡೋದು ತಪ್ಪು. ಫಸ್ಟ್ ಕೊಡೋನಿಂದನೇ ಶುರು ಆಯ್ತಲ್ಲ. ಅದೇ ವ್ಯವಸ್ಥೆ ನಿರ್ಮಾಣ ಮಾಡಿದ್ದವ್ರೆ ಸರ್. ಬಹಳ ಜನ ನಮ್ಮ ಹತ್ರ ಬರ್ತಾರೆ, ನಾಳೆ ಬಹಳ ಸತ್ಯ ಹರ್ಚ ತುಂಡಂತರ ಆಡ್ತಾರೆ. ಸರ್ ತುಂಬಾ ಕರಪ್ಟ್ ಆಗಿದೆ ಸರ್, ದುಡ್ಡು ಕೇಳ್ತಾನೆ ಸರ್, ಅವ್ನು ಲಕ್ಷ ಯಾಕೆ ಕೇಳ್ತಾನೆ? ನೀನೇನ್ ಮಾಡಿದ್ಯಾ? ನಾನು ಏನೂ ಮಾಡಿಲ್ಲ. ಏನೋ ಮಾಡ್ದೆ ಕೇಳ್ತಾನ. ನೀನು ಕಾನೂನುಬದ್ಧವಾಗಿದೆಯಾ? ನಿನ್ನ ದಾಖಲೆನ? ಇಲ್ಲ ಸರ್, ಒಂಚೂರು ಪ್ರಾಬ್ಲಮ್ ಇದೆ. ಚೂರು ಪ್ರಾಬ್ಲಮ್ ಇದೆ, ಬಿಟ್ಬಿಡು. ಹಾಗೆ ಅಂದರೆ ಕಾನೂನುಬದ್ಧವಾಗಿರೋದನ್ನ ಜನನೇ ಕರಪ್ಟು ಸರ್, ಎಲ್ಲ ಉಲ್ಟಾ ಮೈಂಡ್ ಸೆಟ್ ಕರಪ್ಟು. ಈಗ ಯಾರೋ ಬಾಯ್ ಮಾಡ್ತಾನೆ, ಜೋರು ಮಾಡ್ತಾನೆ, ನಮ್ಮ ಹತ್ರ ಬರ್ತಾರೆ ಏನೋ ಯಾರಿಗೋ ಧಮಕಿ ಹಾಕ್ಸೋದಕ್ಕೆ. ಅಂದರೆ ಏನೋ ಕಾನೂನುಬದ್ಧವಾಗಿ ಗೊತ್ತಿದೆ ಬನ್ನಿ ಅಂತ.
ಸುಳ್ಳು ಹೇಳ್ಕೊಂಡ್ಬರ್ತಾರೆ ಸರ್. ಅಧಿಕಾರಿ ಒಳ್ಳೆಯವನಾಗಿರ್ತಾನೆ, ಇವ್ನು ಹೇಳೋದು ನೋಡ್ಬಿಟ್ರೆ ಅವ್ನು ದೊಡ್ಡ ಕದಿಮ ಅಂತ ನಮ್ಗೆ ಅನ್ಸ್ಬಿಟ್ಟಿರುತ್ತೆ. ವಾಸ್ತವ ತಿಳ್ಕೊಳ್ದೆ ನಾವು ಅವ್ನಿಗೆ ಚಾರ್ಜ್ ಮಾಡ್ತೀವಿ. ಬಟ್ ಭಾಳಷ್ಟು ಜನ ಸರ್ ಅಧಿಕಾರಿಗಳು 90% ಈ IAS ಆಗಿರಲಿ, IPS ಆಗಿರಲಿ, KS ಆಗಿರಲಿ ಬರೀ ದುಡ್ಡು ಕೊಟ್ಟೇ ಬರೋದು ಸರ್. ಬರೀ ಹೊಡೆಯೋದು ಲಂಚ ಲಂಚ ಲಂಚ. ಇನ್ನು ಕೆಲವರು ಲಂಚ, ಇನ್ನು ಕೆಲವರು ಮಂಚ. ಈ ಸ್ಥಿತಿಗಿದೆ. ಇದನ್ನು ನಾನು ಯಾಕೆ ಹೇಳ್ದೆ, ನಾನು ಹತ್ತಿರದಿಂದ ಹೋಗಿದ್ದೀನಿ ಸರ್. ಆಫೀಸ್ಗೆಲ್ಲ ಹೋದ, ಪೊಲೀಸ್ ಸ್ಟೇಷನ್ಗೆಲ್ಲ ಹೋದಾಗ ಮೊದಲ ರೀತಿ ನೋಡೋ ರೀತಿನೇ ಬೇರೆ ಅವ್ರಿಗೆ. ಒಬ್ಬರು ಹೋದರೆ ಎಲ್ಲ ಪೊಲೀಸ್ ಸ್ಟೇಷನ್ ಕೆಲಸ ಆಗಲ್ಲ ಸರ್. 4 ಜನ ಒಂದು ಕ್ಯಾಮ್ರಾ ಹಿಡ್ಕೊಂಡು ಹೋದರೆ ಅವಾಗ ಅವ್ರದ್ದು ಕರೆಕ್ಟಾಗಿರುತ್ತೆ. KRS ಪಕ್ಷ ಆ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಾಂಗು. KRS ಮೇಲೆ 106 ಕೇಸ್ ಇದಾವೆ. ಇಂಥ ಹೋರಾಟ ಮಾಡೇನೆ. ಈಗ ನಮ್ಮ ಥರ ಇರೋದಕ್ಕೇನೆ ಈಗ ನಮಗೂ ಕೇಸ್ ಆಗಿರೋದು ಗಮನಿಸ್ತೀನಿ. ಎಷ್ಟು ಡೇರ್ ಇರ್ತಾರೆ ಗೊತ್ತಾ ಅವರು ಸರ್. ಅವ್ರಿಗೆ ಎಲ್ಲ ಬಿಟ್ಟಿರ್ತಾರಲ್ಲ ಸರ್, ಸಮಾಜಗೋಸ್ಕರ ಅವ್ರು ಕೇಸ್ ಹಾಕಿರೋಂಥದ್ದು. ನಮ್ಮೆಲ್ಲೂ ಕೇಸ್ ಆಗಿದೆ. ಅದರ ಅರ್ಥ ಕೇಸ್ ಆಗಿದೆ ಅಂದ್ರೆ ಅರ್ಥ ಅದು ನಾವೇನೋ ರೇಪ್ ಮಾಡಿ, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ಅಲ್ಲ. ಕಳ್ಳ ನೀನು ಅಂದಿದ್ದಕ್ಕೆ ಕೇಸ್ ಆಗಿರೋದು. ಅದಕ್ಕೆ ನೀನು ಭ್ರಷ್ಟ, ನೀನು ಹರಾಮ್ ಕೋರ ಅಂದಿದ್ದಕ್ಕೆ ಕೇಸ್ ಆಗೋದು. ಅವೆಲ್ಲ ನಿಲ್ತವ? ಈ ಒಂದು ಕೇಸ್ ನಿಲ್ಲಲ್ಲ ಸರ್. ಆಗ್ತಾರೆ 100ಕ್ಕೆ 98% ಕೇಸ್ಗಳು ನಿಲ್ಲಲ್ಲ ಸರ್. ಕೊಲೆ ಮಾಡಿದವನ್ ಕೇಸೇ ನಿಲ್ಲಲ್ಲ ಇಲ್ಲಿ. ರೇಪ್ ಮಾಡಿದವನ್ ಕೇಸೇ ನಿಲ್ಲಲ್ಲ. ರೇಪಿಂದ ಖುಲಾಸೆ ಆಗ್ತಾರೆ ಮನೆ ಸ್ವಾಮೀಜಿಗಳೆಲ್ಲ. ಈ ಥರ ಸ್ಥಿತಿಯಲ್ಲಿ ಇದ್ದೀವಿ ಸರ್. ಈ ಜುಡಿಷಿಯರಿನೇ ಇಲ್ಲ ಸರ್. ಇಲ್ಲಿ ನ್ಯಾಯ ಅನ್ನೋದು ಇದ್ದಿದ್ರೆ ಅನ್ಯಾಯ ಯಾಕೆ ಆಗ್ತಾ ಇತ್ತು? ಅರ್ಥಾತ್ ಇದು ಬಲಿಷ್ಠರ ಸಾಮ್ರಾಜ್ಯವ ಈಗ ಇರೋದು. ಇದು ಕಾನೂನು ಇರೋವಂಥದ್ದು ಬಲಾಢ್ಯರ ಸ್ವತ್ತು. ಅಸಹಾಯಕರು ಅಮಾಯಕರಿಗೂ ಇಲ್ಲಿ ನ್ಯಾಯನೇ ಇಲ್ಲ, ಅನ್ಯಾಯ ಇಲ್ಲ. ಅನ್ಯಾಯ ಬಡವರಿಗೆ ನ್ಯಾಯ ಅನ್ನೋಂಥದ್ದು ಏನಂದರೆ ನ್ಯಾಯ ಬಲಿಷ್ಠರ ಸ್ವತ್ತು ಸರ್. ಕಂಪ್ಲೀಟಾಗಿ ಬಲಿಷ್ಠರು ಸರ್. ಶಾಂತಂ ಪಾಪಂ ರೀತಿಯ ಸರ್. ನಾನು ಭಾಳ ಸರಿ ಹೋದಾಗ ಸ್ಟಾರ್ಟಿಂಗ್ ಎಲ್ಲಲ್ಲ ಸರ್, ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ ಸಮಾಜ ಸೇವೆ ಮಾಡ್ತಾಯಿದ್ದೀವಿ ಸರ್. ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ. ಮಾಡ್ಕೊಂಡಿರಿ, ಕುತ್ಕೊಳ್ಳಿ ಅಲ್ಲಿ ಅಂತ. ಹಾಂ, ಏನ್ರಿ ನಿಮ್ಮ ಹೆಸರು, ಎಷ್ಟು ವರ್ಷ ಸರ್ವೀಸು, ಹೆಂಗೆ ಕಾಣ್ತೀರ ನೋಡೋದಕ್ಕೆ, ಪ್ರಮೋಷನ್ ಆಗ್ಬೇಕಾ ಡಿಮೋಷನ್ ಆಗ್ಬೇಕಾ ನಿಮ್ಗೆ ಅಂದಾಗ ಅವನು ಅಯ್ಯೋ ಯಾರೋ ಇದ್ದಾರೆ ಅಂತ ಅಂದರೆ ಅವನಿಗೆ ನ್ಯಾಯಯುತವಾಗಿ ಗೌರವಯುತವಾಗಿ ಸರ್ ನಾನು ಒಳ್ಳೆಯವನಂತ ಕೇಳಿದ್ರೆ ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅವನು. ಅವನಿಗೆ ಜೋರು ಮಾಡಬೇಕು, ಅವನಿಗೆ ಸಿಂಗುಲರ್ ಬಳಸ್ಬೇಕು, ದರ್ಪ ಮಾಡಬೇಕು, ಗುಂಡಾಗಿರಿ ಮಾಡಬೇಕು, ಅವಾಗ ಮಾತ್ರ ಎದುರೋದಂತ. ಅಂದರೆ ಗೌರವ ಕೊಟ್ಟರೆ ಬೇಡ ಅಂತ ಅವ್ರಿಗೆ. ದೌರ್ಜನ್ಯ ಮಾಡಿದರೆ ಅವನಿಗೆ ಪ್ರಶ್ನೆ ಮಾಡಿದರೆ ಮಾತ್ರ ಅವನು ಬಗ್ಗೋದು ಅಂತ ಅಲ್ಲಿಗೆ ಬಂದು ನಿಂತಿದ್ದಾರೆ ಜನ ಎಲ್ಲ. ಪ್ರಶ್ನೆ ಮಾಡ್ರಿ ಅವನ್ನ, ಏನು ಮಾಡೋಕ್ಕಾಗಿಲ್ವಾ, ವಿಡಿಯೋ ಮಾಡಿ ಅವನನ್ನ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿ ಮಿನಿಸ್ಟ್ರಿಗೆ ಹಾಕಿ ನಿಮ್ಗೆ ಅನ್ಸಿದ್ದರ ವಿಚಾರಣೆ ಹೇಳಿ. ಅವಾಗ ಬೆತ್ತಲೆ ಆದಾಗ ಬರುತ್ತೆ. ಈಗ ನಾವು ಮಾಡಲ್ಲ, ನಾವೇನು ಮಾಡ್ಬಿಡ್ತೀವಿ, ಹಂಗಾದ್ರೆ ಏನಾಗುತ್ತೆ, ಹಿಂಗಾದ್ರೆ ಇರಿ ನಿಮ್ಗೋಸ್ಕರ ನೀವೇ ಹೋರಾಟ ಮಾಡಲಿಲ್ಲ ಅಂದರೆ ನೀನು ಬೇರೆದವ್ರು ಬಂದು ಹೋರಾಟ ಮಾಡ್ತಾರೆ. ಭಾಳ ಜನ ಸುನಿಲ್ ಸರ್ ಇಲ್ಲಿ ಅಲ್ಲೇ ಲಂಚ ತೊಗೋತಾ ಇದ್ದಾರೆ ಸರ್, ಮತ್ತೆ ಬಂದ್ಬಿಡ್ತೀರಾ ಸರ್ ಅಂತ. ನಾನು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀನಿ ಇವ್ರದ್ದು ಬಂದ್ಬಿಡೋದಕ್ಕೆ. ನೀವು ಹೇಳಿದಿರಲ್ಲ ಸರ್ ಹೋರಾಟ ಮಾಡ್ತಿದ್ದೀನಿ ಅಂತ. ಹೋರಾಟ ಅಸಹಾಯಕನಿಗೆ ಏನಂದರೆ ನಿಶಕ್ತಿ ನೀನು ಯೋಗ್ಯವಾಗಿರೋಂಥವ್ನು, ಇನ್ನೊಬ್ಬ ಡಾಕ್ಟ್ರು ಬುದ್ಧಿ ಇದೆ, ನಾನು ಹೇಳಿದ್ದು ಮಾಡು. ಅದೆಲ್ಲ ಆಗಲ್ಲ ಸರ್, ಕೇಸ್ ಹಾಕ್ಬಿಟ್ರೆ ನನಗೆ ಕೇಸ್ ಹಾಕ್ಲಿ ಬಿಡು, ನಿನ್ನ ಮೇಲೆ ಕೇಸ್ ಆಗಲಿ ಸರ್, ನಿಮ್ಗೆ ಆಗಲ್ಲ ಸರ್. ಅದು ಹಂಗೆಲ್ಲ ಅದು ಎಲ್ರಿಗೂ ಅಷ್ಟೇ ಸರ್. ಈಗ ನಾವು ಮಾತಾಡ್ತೀವಿ ಅಂದರೆ ನಮಗೆ ಇರ್ತಾರೆ, ಇಲ್ಲದೇ ಇರೋರು ಇರ್ತಾರೆ ಸರ್. ನಿಜ. ಹಾಗಾಗಿ ಕೇಸ್ಗಿಂತ ಹೆಚ್ಚಾಗಿ ಜನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊತಾರೆ. ನಾವೊಂದು ಹೆಸರು ಮಾಡಿದಾಗೂ ನಮ್ಗೇನೋ ಧೈರ್ಯ ಇದೆ ಅಂದರೂ ಮಿಸ್ಯೂಸ್ ಮಾಡ್ಕೊಳ್ಳೋರು ಭಾಳ ಜನ. ಈ ಪೊಲೀಸ್ ಇಲಾಖೆಯಲ್ಲಿ ಭಾಳ ಜನ ಅಂತಾರೆ, ಸುನಿಲ್ ಸರ್ ಒಂದು ಅವನ ಫೈಲನ್ನು ನನಗೆ ಕಳಿಸೋದು, ನೋಡಿ ಸರ್ ಇವ್ನು ಭ್ರಷ್ಟಾಚಾರ ಮಾಡಿ ಚಿಕ್ಕಿದೆ ಸರ್, ಇನ್ನು ಯಾರಿಗೂ ಕಳಿಸ್ಬಿಡಿ ಸರ್, ಇವ್ನು ಸಸ್ಪೆಂಡ್ ಮಾಡಿಸಿ ಸರ್ ಅಂತ. ಅವ್ನು ಕಳಿಸೋದು, ಅವ್ನು ಇವನು ಕಳಿಸ್ತಾನೆ, ಸರ್ ಇವನ್ನ ಲೋಕಾಯುಕ್ತ ಕಟ್ಬಿಡಿ ಸರ್, ಲೋಕಾಯುಕ್ತ ಕೊಟ್ಬಿಡಿ ಸರ್, ಇವನ್ನ ಮೀಡಿಯಾ ನಿಮ್ಗೆ ಗೊತ್ತಿದೆಯಲ್ಲ ಸರ್, ಅಲ್ಲಿ ಸ್ವಲ್ಪ ಹೇಳ್ಬಿಡಿ ಸರ್, ಮುಗಿಸ್ಬಿಡಿ ಸರ್ ಅದನ್ನು. ಒಳ್ಳೆ ಹೋರಾಟ ಮಾಡ್ತಾ ಇದ್ದೀರಿ ಸರ್, ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ ಸರ್ ಅಂತಾರೆ. ಬರೀ ನೀವು ಫಾಲೋ ಮಾಡ್ತಾ ಇದ್ದೀವಿ, ನೀವು ಸೂಪರ್ ಸರ್ ಅಂತಾರೆ ಎಲ್ಲ. ಈ ಸೂಪರ್ ಅನ್ನೋರು ಭಾಳ ಜನ ಲೋಫರ್ ಇದ್ದಾರೆ ಸರ್, ತುಂಬ ಹೊಗಳವ್ರನ್ನ. ನಾನು ಭಾಳ ಜನ ಫೋನ್ ಮಾಡ್ತಾರೆ, ನಮ್ಗೆ ಏನೇನೋ ಕತೆಗಳು ಹೇಳ್ತಾರೆ, ನಿಮ್ಮನ್ನ ಅಲ್ಲಿ ನೋಡಿದೀವಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್, ಸೂಪರಾಗಿ ಮಾತಾಡ್ತೀರಿ ಸರ್. ಆಯಿತು ಸರ್, ಸೂಪರಾಗಿ ಮಾತಾಡ್ತೀವಿ, ಒಳ್ಳೇದು ಮಾಡ್ತಾ ಇದ್ದೀವಿ, ನೀವೇನು ಮಾಡ್ತಾ ಇದ್ದೀರಾ, ನಿಮ್ದೇನು ರೋಲು? ನಾನೇ ಒಬ್ಬನೇ ಇಲ್ಲೇನು ಇದು ಧರ್ಮಕ್ಕೆ ಹಿಡ್ಕೊಂಡು ಕೂತಿಲ್ಲಲ್ಲ, ನಾನೇನು ನನ್ನನ್ನು MLA ನಾ MP ನಾ ಮಿನಿಸ್ಟರ್ ಅಧಿಕಾರ ಇದೆಯಾ, ನನಗೇನಿದೆ, ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ತಾ ಇದ್ದೀನಿ. ಇಡೀ ಸಮಾಜ ಬದಲಾಯಿಸೋಕೆ ನಾನೇನು ಹೊಟ್ಟಿಲ್ಲ ಸರ್, ಬದಲಾಯಿಸೋದಿಲ್ಲ. ಸಮಾಜಕ್ಕೆ ಹೀರೋ ಆಗಬೇಕಾದ ಅವಶ್ಯಕತೆನೇ ಇಲ್ಲ. ನಮಗೆ ಅನಿಸಿದ್ದನ್ನು, ನಮಗೆ ಶಕ್ತಿ ಇರೋದನ್ನು ನಾವು ಫೈಟ್ ಮಾಡ್ಬೇಕಾಗಿರೋಂಥದ್ದು. ನೀವು ಅದರಿಂದ ಸ್ವಲ್ಪ ನೀವು ಕಲೀರಿ, ನೀವು ಪ್ರಶ್ನೆ ಕಲೀರಿ. ನಾನು ಅದನ್ನೇ ಹೇಳ್ತಾರಂಥದ್ದು, ಎಲ್ರಿಗೂ ಪ್ರಶ್ನೆ ಮಾಡಿ. ಒಂದು ವಿಡಿಯೋ ಇದೆ, ಅಟ್ಲೀಸ್ಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅಂದ. ಈಗ ಕೇಳಿ, ಯಾವುದಾದ್ರು ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರ್ ಬಂದಿಲ್ಲ, ಯಾಕ್ರಿ ಬಂದಿಲ್ಲ, 10 ಗಂಟೆ ಆಯಿತು, 10 ಗಂಟೆ ಬರ್ಬೇಕಲ್ವಾ, ನೀವು ಕಾರ್ಯಸ್ಥಳದಲ್ಲೇ ಇರಬೇಕು. ಒಬ್ಬ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಆ ಕಾರ್ಯಸ್ಥಳದಲ್ಲೇ ಇರಬೇಕಂದ್ರೆ ಹಾಸ್ಪಿಟ್ಲ್ ಎಲ್ಲಿದೆಯೋ ಅದೇ ಊರಲ್ಲೇ ವಾಸ ಇರಬೇಕು. ಅದು ರೂಲು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಂಗಿಲ್ಲ. ಡಾಕ್ಟ್ರುಗಳು ಉತ್ತರ ಕರ್ನಾಟಕಲ್ಲೇ ಹೋಗ್ಬಿಟ್ರೆ ಪಂಚ್ ಮಾಡ್ತಾರೆ, ಅಲ್ಲಿ ಪಂಚ್ ಮಾಡಿಬಿಟ್ಟು ಪಂಚಿಂಗ್ ಅಂತ ಇಟ್ಟಿದ್ದಾರೆ, ಪಂಚ್ ಮಾಡೋದು ಓಟ್ ಹೋಗೋದು. ಜಾತ್ರೆ
ಜಾತ್ರೆಗೆ ಹೋಗ್ಬಿಡೋದು, ಅದೇ ಬೇರೆ ಕ್ಲಿನಿಕ್ಗೆ ಹೋಗೋದು, ಮತ್ತೆ ಸಾಯಂಕಾಲ 4 ಬರೋದು, ಪಂಚ್ ಮಾಡೋದು, ಹೊಟ್ಟೆ ಹೋಗ್ಬಿಡೋದು. ಅಲ್ಲಿ ಯಾರೋ ಒಬ್ಬ ಪುಡಾರಿ ಮಾತ್ರ ಕೊಡ್ಬೋದು. ಡಾಕ್ಟರ್ ಸಾಹೇಬ್ ಇಲ್ಲೇ ಮೀಟಿಂಗ್ ಹೋದ್ರು ಅಂತ ಯಾವಾಗ ಕೇಳಿದ್ರು ಮೀಟಿಂಗು ಇನ್ಸ್ಪೆಕ್ಷನ್ನು ರೌಂಡ್ಸಲ್ಲಿ ಇದ್ದಾರೆ, ಅಲ್ಲಿದ್ದಾರೆ, ಈ ಕತೆ ಹೇಳ್ತಾರೆ ಜನ. ಆಯ್ತು ಸಾಹೇಬ್ರೆ ಮೀಟಿಂಗ್ ಇವತ್ತು, ಮತ್ತೆ ನಾಳೆಗೆ ಬರೋದು. ಸಾಹೇಬ್ರೆ ಇವತ್ತು ಮೀಟಿಂಗ್ ಅಂದ್ರೆ 4 ದಿನದ ಬಿಟ್ಟು ಮೀಟಿಂಗ್ ವಿಡಿಯೋ ಹಾಕಿ ಒಂದು ಎಲ್ಲಿ ಹೋಗಿದೆ ಮೀಟಿಂಗ್ ಗೊತ್ತಾಗತ್ತೆ ಅಲ್ವಾ? ಅದು ಆಗ್ತಾ ಇಲ್ಲ, ವಾಸ್ತವ ಅದೇ ಅಲ್ವಾ? ಜನಕ್ಕೆ ಧೈರ್ಯ ಬರ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೆ ಸರ್. ವಿಡಿಯೋ ಮಾಡೋದೇ ಅವನು ಡಾಕ್ಟರ್ ಕೇಸ್ ಹಾಕ್ತೀನಿ ಅಂತಾನೆ, ಅದು ಬೇರೆ. ವಿಡಿಯೋ ನಮ್ಮ ಹಾಸ್ಪಿಟಲಲ್ಲಿ ಮಾಡಂಗಿಲ್ಲ, ರೂಲ್ ಇಲ್ಲ ಅಂತಾರೆ. ವಿಡಿಯೋ ಎಲ್ಲಾದ್ರೂ ಮಾಡ್ಬೋದು. ಪೇಷಂಟ್ ಡಾಕ್ಟರ್ ಡಿಸ್ಟರ್ಬ್ ಮಾಡೋದು, ತೊಂದರೆ ಮಾಡೋದೇನಿಲ್ಲ. ಅವ್ನು ಮಾಡೋ ಅನಾಚಾರನ ವಿಡಿಯೋ ಯಾಕೆ ಮಾಡ್ಬಾರ್ದು? ತಪ್ಪು ಕಂಡಾಗ ಅಷ್ಟೇ. ಎಲ್ಲಿ ಬೇಕಾದ್ರೂ ವಿಡಿಯೋ ಮಾಡೋದು ಕಾನೂನಲ್ಲಿ ಅವಕಾಶ ಇದೆ. ಹೈಕೋರ್ಟ್ದು ಆರ್ಡರ್ ಇದೆ, ನೀವು ಪೊಲೀಸ್ ಸ್ಟೇಷನಲ್ಲಿ ವಿಡಿಯೋ ಮಾಡ್ಬೋದು, ಸಾರ್ವಜನಿಕ ಪ್ರದೇಶಗಳಲ್ಲಿ, ಅವರು ಪ್ರೈವೇಸಿ ಜಾಗದಲ್ಲಿ, ಗಂಡ ಹೆಂಡತಿ ಇದರಲ್ಲಿ ಅಥವಾ ಪರ್ಸನಲ್ ವಿಚಾರದಲ್ಲಿ ಮಾಡಂಗಿಲ್ಲ. ಸಾರ್ವಜನಿಕ ಜಾಗಗಳು ಅಂತ ಎಲ್ಲ ಸಾರ್ವಜನಿಕ ಜಾಗದಲ್ಲಿ ಮಾಡ್ಬೋದು. ಇವನ್ ಹಾಸ್ಪಿಟಲ್ ಅಲ್ಲೂ ಮಾಡ್ಬೋದು, ಹಾಸ್ಪಿಟಲ್ ಒಳಗಡೆ ಮಾಡಂಗಿಲ್ಲ. ICU ವಾರ್ಡು, NIC ವಾರ್ಡು, ಇಂಥ ಪಬ್ಲಿಕ್ ಅಂದ್ರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಹೊರಗಡೆ, ಮುಂದೆ ಕ್ಯಾಬಿನ್ ಅಲ್ಲಿ, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ಬೋದು, ಶಾಲೆಗಳಲ್ಲಿ ಮಾಡ್ಬೋದು, ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಮಾಡ್ಬೋದು. ಅವ್ರನ್ನ ವಿಡಿಯೋ ಮಾಡ್ಬೋದು, ಎಲ್ಲ ತಹಶೀಲ್ದಾರ್ ಎಲ್ಲ ಕಡೆ ವಿಡಿಯೋಗಳನ್ನ ಮಾಡೋದು. ವಿಡಿಯೋ ಮಾಡೋದಕ್ಕೆ ಅದು ಸೆಕೆಂಡ್ರಿ ಎವಿಡೆನ್ಸ್ ಅಂತ, ಎವಿಡೆನ್ಸ್ ಆಗಿ ಪರಿಗಣಿಸಲ್ಲ. ಬಟ್ ಏನಂದ್ರೆ ನಾವು ಕಂಪ್ಲೇಂಟ್ ಕೊಡೋದಕ್ಕೆ FIR ಮಾಡಿಸೋಕೆ ದಟ್ ಇಸ್ ಇನಫ್, ಪ್ರೈಮಾ ಫೇಸಿ ಎವಿಡೆನ್ಸ್ ಅಂತ. ಅಂದ್ರೆ ಸಾಂದರ್ಭಿಕ ಸಾಕ್ಷಿ ತಕ್ಷಣಕ್ಕೆ ಗೊತ್ತಾಗುತ್ತಲ್ಲ. ಮತ್ತೆ ಆಮೇಲೆ ಎಡಿಟೆಡ್ ಇರಲ್ಲ ಅದು. ಈಗ ಫೇಸ್ಬುಕ್ ಲೈವ್ ಮಾಡ್ತೀವಿ, ಯಾವ್ದೋ ಮಾಡ್ತೀವಿ ಬಂದಾಗ ಅದನ್ನ ಸಾರ್ವಜನಿಕವಾಗಿ ಸಿಗುವಂತಹ ಸಾಕ್ಷಿ ಅದು. ಇದನ್ನೇನು ಹೇಳಿದ್, ಇದನ್ನ ಕೇರಳ ಹೈಕೋರ್ಟು, ಮೊನ್ನೆ ಎಲ್ಲೋ ರಾಜಸ್ಥಾನ್ ಹೈಕೋರ್ಟು ಹೇಳಿರುವಂತದ್ದು, ಪೊಲೀಸರು ವಿಡಿಯೋ ಮಾಡಿದ್ದಕ್ಕೆ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡಿದ ಅಪರಾಧ ಅಂತ ಪೊಲೀಸೇ ಕೇಸ್ ಹಾಕಿದ್ದ. ಪೊಲೀಸ್ಗೆ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಕೋರ್ಟ್ನೇ ಉಗಿದಿರೋಂಥದ್ದು, ದಂಡ ಬೇರೆ ಹಾಕಿರೋಂಥದ್ದು. ಆಮೇಲೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ CCTV ಇರ್ಬೇಕಾಗಿರೋಂಥದ್ದು ಮ್ಯಾಂಡೇಟರಿ. ಇದು ಸುಪ್ರೀಂ ಕೋರ್ಟ್ ರೂಲ್. ಇದು ಎಲ್ಲಾ ಸ್ಟೇಷನ್ಗಳಲ್ಲಿ ಬಾತ್ರೂಮ್ ಅಂದ್ಬಿಟ್ಟು, ಟಾಯ್ಲೆಟ್ ಅಂದ್ಬಿಟ್ಟು ಎಲ್ಲ ಕಡೆನೂ CC ಕ್ಯಾಮ್ರಾ ಇರ್ಬೇಕು, ಮ್ಯಾಂಡೇಟರಿ ಅದು. ಇಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆ ಬೇರೆ ಇದೆ. ಯಾರಿಗೆ? ಯಾವನು ಸ್ಟೇಷನ್ SHO ಇನ್ಸ್ಪೆಕ್ಟರ್ಗೆ. ಅದು ಯಾವುದೂ ಇಲ್ವೇ ಇಲ್ಲ. ಇಲ್ಲಿ ಸ್ಟೇಷನ್ ಇರುವಂತದ್ದು CC ಕ್ಯಾಮ್ರಾ, ಈ ಕಡೆ ಇಲ್ಲ ಲಂಚ ತಗೋತಾ ಇದ್ರೆ ಆ ಕಡೆ ಕ್ಯಾಮ್ರಾ ಈ ಕಡೆ ಮಾಡ್ಬಿಟ್ಟಿರ್ತಾರೆ, ಯಾವ ಆ ಕಡೆ ತಿರುಗಿಸ್ಬಿಡ್ತಾರೆ. ಇದು ಸ್ಥಿತಿ ಇರೋಂಥದ್ದು. ಸ್ಟೇಷನ್ ಪರಿಸ್ಥಿತಿ ಹಂಗೆ ಸರ್. ನೀವು ಸ್ಟೇಷನ್ಗೆ ಹೋಗಿ ಸರ್, ಸ್ಟೇಷನ್ ಅಲ್ಲಿ ನಿಮ್ಗೆ ನ್ಯಾಯ ಸಿಗಲ್ಲ ಸರ್. 4 ಜನ ಕ್ಯಾಮ್ರಾ ಎತ್ಕೊಂಡು ಹೋದ್ರೆ ನ್ಯಾಯ ಸಿಗುತ್ತೆ. ನೀವು ಎಲ್ಲೋ ಹೋಗ್ಬಿಟ್ಟು ಸರ್ ಹಿಂಗಾಗಿದೆ ಸರ್, ನಮ್ದು ಹಂಗಾಗಿದೆ ಅಂದ್ರೆ ಕೇಳಲ್ಲ. ಅಂದ್ರೆ ಅವ್ರ ಲಾಟಿಗಿಂತ ಈ ಕ್ಯಾಮ್ರಾಗೆ ಹೆಚ್ಚು ಶಕ್ತಿ ಇದೆ ಸರ್. ಲಾಟಿಗಿಂತ ಎಲ್ಲ ಕ್ಯಾಮ್ರಾ ಶಕ್ತಿನೇ ದೊಡ್ಡ ಶಕ್ತಿ. ಹೌದಾ? ಬಹಳ ಅದ್ಭುತ ಶಕ್ತಿ. ಜನ ಉಪಯೋಗಿಸ್ತಾ ಇಲ್ಲ. ನಮ್ KRS ಪಾಟೀಲ್ ಅವ್ರು ಎಲ್ಲ ಕಡೆ ಉಪಯೋಗಿಸ್ಕೊತಾರೆ ಸರ್. ಒಂದ್ ಕೇಸ್ ಹಾಕ್ಸ್ಕೊಳ್ದಿದ್ರೆ ಅವನು ಲೀಡ್ರೇ ಆಗಲ್ಲ, ಅವನು ನಾಯಕನೇ ಆಗಲ್ಲ. ಎಲಿಜಿಬಿಲಿಟಿ ಅದೇ. ಅದು ಏನ್ ಕೇಸ್ ಹಾಕ್ಸ್ಕೊತಿದ್ರೆ ಒಂದು ಕಿತ್ತೋಗಿರೋ ಕೇಸ್ ಸರ್, 100 ಕೇಸನೇ ಇದೆ KRS ಪಾರ್ಟಿ ಮೇಲೆ. ಒಂದು ಕೇಸಲ್ಲಿ ಒಬ್ರು ಕನ್ವಿಕ್ಷನ್ ಇಲ್ಲ, ಕೊಲೆಗಾರರಿಗೆ ಶಿಕ್ಷೆ ಇಲ್ಲ ಸರ್. ಇಲ್ಲಿ ಇನ್ನು ಇದಕ್ಕೆಲ್ಲ ಎಲ್ಲಿದೆ? ತುಂಬಾ ಇದೆ. ಇವತ್ತು ಕೊಲೆ ಮಾಡಿದ ಅಂದ್ರೆ ಅವ್ನಿಗೆ 25 ವರ್ಷ ಬಿಟ್ಟೆ ಶಿಕ್ಷೆ ಆಗುತ್ತೆ. ಸತ್ಯ 15 ವರ್ಷ ಆಗಿರುತ್ತೆ ಅವನು. ಇದು ಹೌದು ಸರ್, ಸತ್ಯ. ಅಯ್ಯೋ ದೇವ, ಅದು ಸತ್ತೋದ್ಮೇಲೆ ತೀರ್ಪು ಬರುತ್ತೆ, 15 ವರ್ಷಕ್ಕೆ ಬರುತ್ತೆ. ಅದನ್ನ ಇದು ಸ್ಥಿತಿ ಇರುವಂತ ಸರ್. ವಾಸ್ತವದಲ್ಲಿ ನನ್ನ ಹತ್ರ ಫೈಲ್ಸ್ ಇದಾವೆ, ಎಷ್ಟೋ ಬಂದು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ ಸರ್. ಅದಕ್ಕೆ ಬಹಳ ವಸ್ತು ಸರ್ ಇವಾಗ. ತುಂಬಾ ಇದೆ. ಇದು ಇದೆಯಲ್ಲ ಸರ್, ಈ ಸಿಸ್ಟಮ್ ಅಲ್ಲಿ ನ್ಯಾಯ ನೀತಿ ಧರ್ಮದಿಂದ ಎಷ್ಟು ಬದುಕಬೇಕು ಸರ್. ಅನ್ಯಾಯ ಆದಾಗ, ನಮಗೆ ಅನ್ಯಾಯ ಆದಾಗ, ನಮಗೆ ತೊಂದರೆ ಆದಾಗ ನಾವು ಶಾಂತಂ ಪಾಪಂ ದಂಡಂ ದಶಗುಣಂ ಅಂತ ಪ್ರಯೋಗ ಮಾಡದೇ ಇದ್ರೆ ನಿಮ್ಮನ್ನು ಸಮಾಧಿ ಮಾಡ್ತಾರೆ. ಕಾಲ ಹಂಗಿದೆ. ಹೌದು, ಹಂಗಿದೆ ಮಾತು. ಅವ್ನು ಯಾಕೆ ಹಂಗೆ ಮಾತಾಡ್ತಾನ್ರಿ, ಹಿಂಗೆ ಯಾಕೆ ರಫ್ ಆಗಿ ಮಾತಾಡ, ಹಂಗೆ ಮಾತಾಡ್ಬೇಕಾಗಿರೋಂಥದ್ದು. ಒಳ್ಳೆಯವನು ಕೆಟ್ಟವನ್ರಿ. ನೀವು ನಮಸ್ಕಾರ ಮಾಡಿದ್ರೆ ನಿಮ್ ಕಾಲ್ ಬಿದ್ದುಬಿಡ್ತೀವಿ ನಾವು. ಅದ್ರ ನಮ್ಮ ಕೈ ಎತ್ತಿದ್ರೆ ನಾವು ನಿಮ್ಮ ಕೈ ತೆಗಿತೀವಿ ಅಷ್ಟೇ. ಯಾಕಂದ್ರೆ ಅದು ಸೆಲ್ಫ್ ಪ್ರೊಟೆಕ್ಷನ್ ಅಂತ. ನಾವು ಯಾರಿಗೋ ಹೊಡಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಹೊಡಿಯಕ್ಕೆ ಬಂದಾಗ ಆದ್ರೂ ತಡೆ, ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದು ಸ್ವಯಂ ನಿಮ್ಮ ಸೆಲ್ಫ್ ಪ್ರೊಟೆಕ್ಷನ್ ಅಂತದ್ದು ಸಂವಿಧಾನದಲ್ಲಿ ಇದೆ. ನಿಮ್ಗೆ ಯಾರೋ ಹೊಡಿಯಕ್ಕೆ ಬಂದಾಗ ತಡೀರಿ ಅವನನ್ನ. ಓಕೆ, ಅದು ತಡೆದಿದ್ದು ಹೊಡೆದಿರೋ ತರನೇ ಕಾಣುತ್ತೆ ಕೆಲವೊಮ್ಮೆ. ಮತ್ತೆ ತಡೆದ ಮೇಲೂ ಮತ್ತೆ ಹೊಡಿತದ, ನೀವು ಹೊಡಿರಿ. ಮತ್ತೆ ಇನ್ನೇನು ಬೇರೆ ಆಪ್ಷನ್ ಏನಿದೆ? ಓಕೆ, ಕಾನೂನು ಆಮೇಲೆ ಬರುತ್ತೆ. ಈಗ ನೀವು ತಿಂತಾ ಇರೋದು ಏಟಲ್ವಾ, ಜೀವನೇ ಒಂದು ಕಾನೂನು ಮಾಡ್ತೀರಾ ಇದು. ಹಾಗಾಗಿ ಅದಕ್ಕೆ ಸರ್ ಯಾವುದೂ ಇಲ್ಲ ಸರ್. ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಈ ಒಂದು 10 ವರ್ಷ ಈ ಹೋರಾಟದ ಜೀವನದಲ್ಲಿ ನೋಡಿದಾಗ ಸಿಸ್ಟಮನ್ನು ಬಳಸ್ಕೊಳ್ಳೋ ಶಕ್ತಿ ನಿಮಗಿರ್ಬೇಕಷ್ಟೇ. ಸ್ಟ್ರಾಂಗು ಇಲ್ಲ, ತಿಳ್ಕೊಂಡಿರ್ಬೇಕು. ಸ್ಟ್ರಾಂಗ್ ಇಲ್ಲ, ವೀಕ್ ಇಲ್ಲ. ಇದು ಜುಡಿಷಿಯರಿ ಸ್ಟ್ರಾಂಗ್ ಇಲ್ಲ, ವೀಕ್ ಇಲ್ಲ. ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂತ
ಅದೊಂದು ವೆಪನ್ ಅದು. ನೀವು ಖಡಕ್ ಅಂತ ಗೊತ್ತಾದ್ರೆ ನಿಮ್ಮ ಸವಾಸಕ್ಕೆ ಬರಲ್ಲ, ಮೊದ್ಲು ಎದುರಿಸಲು ತಯಾರಿ. ನನಗೆ ಗೊತ್ತಿಲ್ಲ, ಒಂದ್ಸರಿ ತುಂಬಾ ಓದ್ತಾ ಇದ್ದಾಗ 30 ದಿನದಲ್ಲಿ ಕಾನೂನು ಉಲ್ಲಂಘನೆ ಹೇಗೆ ಮಾಡೋದು ಅಂದ್ರೆ ನಾನೇ ಒಂದು ಬುಕ್ ಬರ್ಬಿಡ್ತೀನಿ. ಅಷ್ಟಿದೆ. ಉಲ್ಲಂಘನೆ ಮಾಡೋದು ಹೇಗೆ ಮಾಡೋದು, ಪಾಲಿಸೋದಲ್ಲ. ಜುಡಿಷಿಯರಿ ಹಿಂಗೆ ಈ ಥರ ಇದೆ ಸಿಸ್ಟಮ್ನ. ತಾರೀಖ್ ಪೇ ತಾರೀಖ್ ಕೇಸನ್ನು ಹಂಗೆ ಡೇಟ್ ಹಾಕ್ತಾನೆ ಇರ್ತಾನೆ. ಯಾಕೆ ಹಾಕ್ತಾರೋ, ಏನು ಕಾರಣಕ್ಕೆ ಹಾಕ್ತಾರೋ. ಹೊಡ್ಸ್ಕೊಂಡವನು ಕೋರ್ಟಿಗೆ ಬರೋದು, ಹೊಡೆದವನು ಕೋರ್ಟಿಗೆ ಬರೋದು. ಬಂದು 4 ವರ್ಷ ಆದಮೇಲೆ ಸಾಕ್ಷ್ಯಾಧಾರಗಳ ಲಭ್ಯತೆ ಕೊರತೆಯಿಂದ ಕೇಸನ್ನು ವಜಾ ಮಾಡಲಾಗಿದೆ. ತಗೊಳ್ಳಿ, ಅದೊಂದು ಕಾಪಿ ಬರುತ್ತೆ, ಒಂದು 15 ಪೇಜ್ ತಗೊಂಡು ಖುಲಾಸೆ ಆಗ್ಬಿಟ್ಟೆ. ಈ ತರ ಆದಾಗ ಈಗ ಯಾವ್ದೋ ಇರುತ್ತೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಕೇಸಸ್, ಎಲ್ಲ ಕೇಸು ಸರ್ ಒಬ್ಬರಿಗಾದ್ರೂ ಕನ್ವಿಕ್ಷನ್ ಆಗಿದೆಯಲ್ಲ. ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಇಷ್ಟು ಅರಾಜಕತೆ ಯಾವುದಿಲ್ಲ ಸರ್. ಲೋಕಾಯುಕ್ತದ ಬಗ್ಗೆ ಕತೆ ನಾನು ಹೋದಾಗ, ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಇಲ್ಲಿ ನಾನು ಕಂಪ್ಲೇಂಟ್ ಕೊಡಕ್ಕೆ ಬರೆಸ್ತಾ ಇದ್ದೀನಿ, ನಿಮ್ದು ಇನ್ನೊಬ್ಬ ಕೊಡ್ತಾನೆ ಮಾಹಿತಿ ಕೊಟ್ಬಿಟ್ಟು. ಲೋಕಾಯುಕ್ತದಲ್ಲಿ ನಂದೇ ಕೇಸಲ್ಲಿ ಒಂದು ಸುನೀಲ್ ಹೆಬ್ಬೆ ಅಂತ ಬಂದಿದ್ದಾನೆ ಕಂಪ್ಲೇಂಟ್ ಕೊಡೋದಕ್ಕೆ ಶ್ರೀನಿವಾಸ್ ಅವ್ರ ಮೇಲೆ. ಶ್ರೀನಿವಾಸ್ಗೆ ಫೋನ್ ಮಾಡ್ಬಿಡೋದು ಇವ್ರು ಲೋಕಾಯುಕ್ತದವ್ರನ್ನೇ, ದುಡ್ಡು ತಗೊಬಿಡೋ ಮತ್ತೆ ಸಿಕ್ಕಾಕೊಂಡ್ಬಿಡ್ತೀಯ ಅಂತ ಹಿಗ್ಗು ಮಾಡ್ತಾರೆ ಸರ್ ಲೋಕಾಯುಕ್ತದಲ್ಲಿ. ತಗೊಂಬೇಡ ಅಂತ ಹೇಳಿದ್ದು. ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ, ನನಗೆ ಫೋನ್ ಮಾಡ್ತಾರೆ ಅವರು. ನಿಮಗೆ ಫೋನ್ ಮಾಡ್ತಾರೆ, ಸುನೀಲ್ ಕುಮಾರ್ ಹೆಬ್ಬಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾನೆ ಶ್ರೀನಿವಾಸ್ ಮೇಲೆ, ನೀನು ಅವ್ನು ದುಡ್ಡು ಕೊಡಕ್ಕೆ ಫಿಕ್ಸ್ ಮಾಡಿರ್ತೀವಿ ಟ್ರ್ಯಾಪ್ ಅನ್ನ, ಅದನ್ನ ಟ್ರ್ಯಾಪ್ ಅಂತ ಮಾಡ್ತಾರೆ. ರೆಡ್ ಹ್ಯಾಂಡ್ ಅಂತಾರೆ, ಗೊತ್ತಲ್ಲ ನಿಮಗೆ? ಸ್ಕ್ರಿಪ್ಟ್ ವೈಸ್ ಅದು. ಸ್ಕ್ರಿಪ್ಟ್ ವೈಸ್ ಇರುತ್ತೆ ಅದು. ಈ ರೆಡ್ ಹ್ಯಾಂಡ್ ಅಂದ್ರೆ ಈಗ ನಿಮ್ಮ ಮೇಲೆ ನೀವು ದುಡ್ಡು ತಗೊಂಡಿದ್ದೀರಾ, ದುಡ್ಡು ತಗೊಳಕ್ಕೆ ರೆಡಿ ಹೇಳಿದ್ರೆ 20,000 ತಂದು ಕೊಡಿದ್ದೀರಾ. ನಾನು ಹೋಗಿದ್ದೆ, ನಾನು 3 ಸರಿ ಲೋಕಾಯುಕ್ತ 6 ಕಂಪ್ಲೇಂಟ್ ಕೊಟ್ಟಿದ್ದೀನಿ, 3 ಸರಿ ಹೋಗಿದ್ದೀನಿ. ಈಗ ದುಡ್ಡು ಕೊಡಕ್ಕೆ ಹೋದ್ರೆ ನಾವು ದುಡ್ಡು ಕೊಟ್ಟಿರ್ತಾರೆ ಲೋಕಾಯುಕ್ತದವರು, ಅದಕ್ಕೆ ಒಂದು ಕೆಮಿಕಲ್ ಹಾಕಿರ್ತಾರೆ, ಅದನ್ನ ಕೊಟ್ಟಿರ್ತಾರೆ ನಮಗೆ. ಆ ಪ್ರೋಸೆಸ್ ನಡೀತಾ ಇರುತ್ತೆ, ಅದು ಸ್ಕ್ರಿಪ್ಟ್ ಇರುತ್ತೆ, ಅದೆಲ್ಲ ಕರೆಕ್ಟಾಗಿ. ನಮ್ದು ಎಲ್ಲ ವಿಡಿಯೋ ಶೂಟ್ ಎಲ್ಲ ಆಗಿರುತ್ತೆ ಅದು. ಇನ್ನೇನು ನಾನು ಹೋಗ್ಬೇಕು, ಅವ್ನಿಗೆ ಫೋನ್ ಮಾಡ್ತೀನಿ, ಸರ್ ಬರಲ್ಲ ಸರ್ ದುಡ್ಡು ತೊಗೊಂಡು ಅಂತ ನಾನು ಫೋನ್ ಮಾಡ್ತೀನಿ. ಇವನು ಏನು ಮಾಡ್ಬಿಡ್ತಾನೆ, ಇಲ್ಲಿ ಯಾವ ಇನ್ಸ್ಪೆಕ್ಟರ್ ಇರ್ತಾನಲ್ಲ ಅವನಿಗೆ ನಾನು ಹೇಳಿರ್ತೀವಲ್ಲ, ಇದು ಮಾಹಿತಿ ಎಲ್ಲ ಕೊಟ್ಟಿರ್ತೀವಿ. ಇವನು ಒಬ್ಬ PC ಹೇಳೋದು, ಆ PC ಅವ್ರಿಗೆ ಫೋನ್ ಮಾಡ್ಬಿಡೋದು, 1:15 ನಿನಗೆ ದುಡ್ಡು ಕೊಡೋದಕ್ಕೆ ಬರ್ತಾ ಇದ್ದಾನೆ ಸುನೀಲ್ ಕುಮಾರ್ ಹೆಬ್ಬಿ, ಮತ್ತು ನಿಂದ ಅದೊಂದು ಕೇಸದು ಪೆಂಡಿಂಗ್ ಇಟ್ಟಿದೆಯಲ್ಲ, ಅದಕ್ಕೆ ಇವಾಗ ನೀನು ಅಲ್ಲಿಂದ ದುಡ್ಡು ತಗೊಳ್ಬೇಡ, ಎಲ್ಲ ರೆಡಿ ಆಗಿದೆ, ಈ ಟ್ರ್ಯಾಪ್ ಅಂಡ್ ರೆಡ್ ಟೇಪಲ್ಲಿ ಬಿದ್ದೋಗ್ತೀಯ ಅಂದ್ಬಿಟ್ಟು ಡಿಸ್ಕ್ಲೋಸ್ ಮಾಡಿಬಿಡ್ತಾರೆ. ಅವರೇ ಮಾಡ್ತಾರೆ ಸರ್. ನಂದು 2 ಕೇಸಲ್ಲಿ ಹಂಗೆ ಮಾಡಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಸರ್, 1 ಕೇಸಲ್ಲಿ ಇದು ಆಯ್ತು, 2 ಕೇಸಲ್ಲಿ ಹಂಗೆ ಮಾಡಿದ್ದಾರೆ. ಸಿಗ್ಲಿಲ್ಲ. ಅವ್ನಿಗೆ ಹೇಳ್ಬಿಟ್ರಿ, ಅವ್ನು ಹೆಂಗ್ ಸಿಗ್ತಾನ ಸರ್? ನೀವು ಕೊಡ್ಲಿಕ್ಕೆ ಹೋಗಿದ್ರಿ? ಕೊಡಕ್ ಹೋಗಿದ್ವಿ, ನಾವು ಫೋನೇ ಮಾಡಿದ್ವಿ, ಅವ್ನಿಗೆ ಬರಲ್ಲ ಸರ್ ಅಂತ. ಎಷ್ಟು? 15,000 ರೆಡಿ ಆಗಿತ್ತು, ಎಲ್ಲ ಮಾಡಿದ್ರು. ಅವಾಗ ನೀವು ಈಗ ಲೋಕಾಯುಕ್ತ ನಂಬ್ತೀರಾ, ಯಾರು ನಂಬ್ತೀರಾ ಸರ್? ಹೆಂಗೆ ನಂಬ್ತೀರಾ? ಪರಿಸ್ಥಿತಿ ಹಿಂಗಿದೆ. ಸೊ ಅಲ್ಲಿ ಅವರವರಲ್ಲಿ ಹೊಂದಾಣಿಕೆ ಇದೆ ಸರ್. ಭಾಳ ಕಡು ಭ್ರಷ್ಟರು ಸರ್. ಸಮಾಜ ಫುಲ್ಲು ಅಧೋಗತಿಗೆ ಹೋಗಿದೆ. ಅದಕ್ಕೆ ಜನ ಏನಂತಾರೆ, ಪಾಪ ಮನೆ ಕೆಲಸ 9 ರಿಂದ 5 ಕೆಲಸ ಸಂಸಾರ ಜೀವನ ಮಾಡೋದಾಗ ಸಾಕಾಗಿ ಹೋಗ್ಬಿಡುತ್ತೆ. ವಾಸ್ತವದಲ್ಲಿ ಸರ್ ಇಲ್ಲಿ ಏನಾಗುತ್ತೆ ಅಂದರೆ, ಭಾಳ ಜನಕ್ಕೆ ಯಾಕೆ ಸ್ಟ್ರಾಂಗ್ ಆಗಿ ಮಾತಾಡಲ್ಲ ಅಂದರೆ, ಆರ್ಥಿಕ ಶಕ್ತಿ ಮತ್ತು ಸಾಮಾಜಿಕ ಅವ್ರಿಗೆ ಲಿಂಕ್, ಲಾಯರ್ ದುಡ್ಡು ಕೊಡೋದಾಗಲಿ, ಪೊಲೀಸ್ ಆಗಲಿ, ಕಾನೂನು ಅರಿವಿಲ್ಲದೆ ಇರೋದಕ್ಕೇನೆ ಜನ ಸಾಯ್ತಾ ಇರೋದು. ಭಾಳ ಜನ ಬೇಸಿಕ್ ಕಾನೂನು ಜ್ಞಾನ ಬೇಕಲ್ಲ ಸರ್. ಅದು ಹೆಂಗೆ ಅಂದ್ರೆ ಸರ್, ಕೋರ್ಟ್ ಓಡಾಡೋದು ಒಂದು ಬೆಕ್ಕನ್ನು ಪಡ್ಕೊಳ್ಳೋಕೆ ಹೋಗಿ ಕಡೆಗೆ ಆನೆ ಕಳ್ಕೊಂಡಿರ್ತಾರೆ. ಹೌದೌದು ಅಲ್ವಾ? ಇಲ್ಲ ಹಂಗೆ ಆಗ್ತಾ ಇರೋದು ವಾಸ್ತವದಲ್ಲಿ, ನಿಜ. ಇಡೀ ವಾಸ್ತವದಲ್ಲಿ ಹಂಗೆ ಆಗ್ತಾ ಇರೋದು. ಹಾಗಾಗಿ ಅಟ್ಲೀಸ್ಟ್ ಸರ್ ಹೋರಾಟ ಅನ್ನೋದು ಮಾಡದೇ ಇದ್ರೆ ಸರ್ ಜೀವನಕ್ಕೆ ಅರ್ಥನೇ ಇಲ್ಲ ಸರ್. ನಿಜ, ಸತ್ಯ ಹೆಣ ಸರ್. ಎಷ್ಟು ಸಾಧ್ಯ ಆಗುತ್ತೆ ಹೋರಾಟ ಮಾಡಿ ಸರ್? ಈ ಎಂಗೇಜಲ್ಲಿ ಮಿನಿಮಮ್ ಈ 40ರಿಂದ ಈಗ 35ರಿಂದ ಶುರು ಮಾಡಿರೋಂಥದ್ದು 45ರವರೆಗೆ 50ರವರೆಗೆ ಆದರೂ ಫೈಟ್ ಮಾಡ್ಬೇಕಲ್ಲ ಸರ್. ಈಗ ನಾಳೆ ಮಲಗಿದಾಗ ಮನೆಯಲ್ಲಿ ಯಾವ ಕೆಲಸ ಹೋದರೂ ಮಾಡಲೇ ಇಲ್ಲಲ್ಲ, ಎಲ್ಲರಿಗೂ ಬಗ್ಗೆ ಬಂದನಲ್ಲ ಅಂತ ಫೀಲಿಂಗ್ ಬರಬಾರ್ದು. ಫೈಟ್ ಮಾಡಿದ್ನಪ್ಪ, ಸರಿನ ಸರಿ, ತಪ್ಪಂದ್ವಿ, ಕೇಸ್ ಹಾಕಿಸ್ಕೊಂಡಿವಿ, ಕೇಸ್ ಹಾಕಿದ್ವಿ, ಏನೋ ಒಂಥರ ಸಮಾಧಾನ ಸಿಗುತ್ತೆ. ಯುದ್ಧ ಭೂಮಿ ಸರಿಯಾಗಲಿ ತಪ್ಪಾಗಲಿ ಸರ್, ಏಟ್ ಬೀಳಲಿ ಏಟ್ ಹಾಕಲಿ, ಏನಾದರೂ ಆಗಲಿ ಸರ್, ಜಗ್ಬಾರ್ದು ಕುಗ್ಬಾರ್ದು. ಈ ಜೀವನ ಅನ್ನೋದೇ ಹೋರಾಟ. ಗೆದ್ದವನಿಗೂ ಜಾಗ ಇದೆ, ಸೋತವನಿಗೂ ಜಾಗ ಇದೆ. ಈ ಸೆಂಟರ್ ಏನಿಲ್ಲ. ಅದಕ್ಕಾಗಿ ನನಗೆ ಕಲ್ತಿದ್ದೇನೆಂದ್ರೆ ಸರ್, ಎಲ್ರಿಗೂ ಇದೆ ಈ ಶಕ್ತಿ ಇದೆ, ನನಗೊಬ್ಬನಿಗೆ ಅಲ್ಲ. ಸ್ವಲ್ಪ ನಿಮ್ಗೋಸ್ಕರ ನೀವು ಹೋರಾಟ ಮಾಡ್ರಪ್ಪ. ನಿಮ್ಮ ಹತ್ರ ಬರ್ತಾರೆ ಕಾನೂನಿನ ಸಲಹೆ ತಗೊಳ್ಳಿಕ್ಕೆ. ಈಗ ಬಹಳ ಜನ, ಈಗ ನಾವು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ, ಕೋರ್ಟ್ ವಿಚಾರ ಆಗಲಿ, ಬಹಳ ಜನ ಮಿಸ್ಗೈಡ್ ಮಾಡ್ತಾರೆ. ಈ ಪೊಲೀಸರದ್ದು ಇದೆಲ್ಲ ಸ್ಟೇಷನ್ಗೆಲ್ಲ ಹೋದಾಗ ನಾವು ಕಾನೂನುಬದ್ಧವಾಗಿದ್ದರೆ, ಈಗ ಏನೋ ಒಬ್ಬ ಕಳ್ತನ ಮಾಡ್ಕೊಂಬಂದಿರ್ತಾನೆ, ದರೋಡೆ ಮಾಡ್ಕೊಂಡಿರ್ತಾನೆ, ನನಗೆ ಗೊತ್ತೇ ಇಲ್ಲ ಅವ್ನು ಒಳ್ಳೆಯವನು ಅಂತ ಕರ್ಕೊಂಡು ಹೋಗಿದ್ರೆ ನಾನು ಸ್ಟೇಷನ್ ಹೋದ್ಮೇಲೆ ಗೊತ್ತಾಯ್ತು ನನಗೆ.
ಅವ್ನು ನನಗೆ ಗೊತ್ತೇ ಇಲ್ಲ ಅದನ್ನು. ಹೋದಾಗ ನಾನು ಅವ್ನ ಪರವಾಗಿ ವಾದ ಹೆಂಗೆ ಮಾಡೋಕ್ಕಾಗತ್ತೆ? ಕೇಳಿದೆ, ಅವ್ರು ಹೇಳಿದ್ರು ಹಿಂಗೆ ಅಂತ. ಇಲ್ರಿ ಅವ್ನು ದರೋಡೆ ಕೇಸು ಆಯಿತು. ಮತ್ತು ಈ ದರೋಡೆ ಕೇಸಲ್ಲಿ ಅವನು ದುಡ್ಡು 20 ಲಕ್ಷ ಹೊಡ್ಕೊಂಬಂದಿದ್ದಾನೆ. ಆ ದರೋಡೆ ಕೇಸಲ್ಲಿ 10 ಲಕ್ಷ ದುಡ್ಡನ್ನ ನೀವು ಕೇಳ್ತಿರಲ್ಲ, ನಿಮ್ದು ದೊಡ್ಡ ದರೋಡೆ ಅಲ್ವಾ? ಅವನು ಜೈಲಿಗೆ ಕಳಿಸಿ, ನಮ್ಮವನೇ ಅವನ ಪರವಾಗಿ ಬಂದಿರೋದು ನಿಜ. ಆ ದರೋಡೆಕೋರನ್ನ ನನಗೆ ಗೊತ್ತಾಗಿದ್ದು ಇವಾಗ ಬಂದ್ಮೇಲೆ. ಆದ್ರೆ ನೀನು ಆ 10 ಲಕ್ಷ ದರೋಡೆ ಮಾಡಿದ್ದಾನೆ ಡಾಕ್ಟರ್ ಸುನೀಲ್, ನಿಮ್ಗೆ ಗೊತ್ತಾ ನೀವು ಅವನ ಬಗ್ಗೆ ಅಂತ? ನಾನಂದು ಹಾಕ್ಬಿಡಿ ಅಂದೆ. ಅವ್ನು ಕರ್ಕೊಂಡು ಹೋಗಿದ್ದು ಪರವಾಗಿ, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹೋದ್ರೆ ಆಯ್ತು ಜೈಲಿಗೆ ಹಾಕಿ ಅಂದೆ. ನನ್ನ ಪರವಾಗಿ ಕರ್ಕೊಂಡು ಹೋದ್ರು ನಾನು ನನಗೆ ಅವ್ನು ಕರ್ಕೊಂಡು ಹೋಗಿ ಫಸ್ಟು ಅಂತ. ಕರ್ಕೊಂಡು ಹೋಗೋದಲ್ರಿ, ಏನಾದ್ರು ಮಾತಾಡ್ಬಿಡೋಣ, 20 ಲಕ್ಷ ಇದೆ ಅಲ್ಲ, ನಿಮಗೂ ಬೇಕಾದ್ರೆ ತೊಗೊಳ್ಳಿ, ಅವನಿಗೂ ತೊಗೊಂಡ್ಬಿಡು, ಮುಗಿಸ್ಕೊಂಡ್ಬಿಡೋಣ ಸಾಹೇಬ್ರು. ACPಗೂ ಸ್ವಲ್ಪ DCPಗೂ ಕೊಟ್ಟು 20 ಲಕ್ಷ ಸರ್ ಅಂದರೆ 10 ಲಕ್ಷ ಕೊಟ್ಬಿಟ್ರೆ ಅಪರಾಧ ಲೀಗಲೈಸ್. ಈ ಥರದ್ದು ಅಂದರೆ ಕೆಲವು ಸಾರಿ ಒಳ್ಳೆಯವರಂತ ಹೋದಾಗಲೂ ಹಿಂಗಾಗುತ್ತೆ. ಅಂದರೆ ಪೊಲೀಸೇ ನೋಡಿ ಹೆಂಗೆ ಮಾಡಿದಾಗ ಹೆಂಗಾಗುತ್ತೆ ನೋಡಿ. ಇಡೀ ಸಿಸ್ಟಮ್ ಸರ್ ಎಲ್ಲ ಬರೀ ಇಲ್ಲೇನಾಗುತ್ತೆ, ಭಾಳ ಜನ ಹತ್ರ ಹಿಂಗೆ ಮಾಡಿ ಭಾಳ ಜನ ಅಪ್ರೋಚ್ ಮಾಡ್ತಾರೆ ನನ್ನ. ನೀವು ಇಷ್ಟೆಲ್ಲ ಹೋರಾಟ ಇಷ್ಟು ಜೋರಾಗಿ ಕಿರಿಸ್ತೀರಲ್ಲ, ನಿಮಗೇನಾದರೂ ಬೇಕಾ ಸರ್? ಕೊಟ್ಬಿಡ್ತೀವಿ ಅಂತಾರೆ. ಎಷ್ಟೇ ಹೋರಾಟ ಮಾಡಿ ಸರ್, ನಿಮ್ಮ ಬಾಯಿ ಮುಚ್ಚೋ ಎಲ್ಲ ಪ್ರಯತ್ನಗಳು ಎಲ್ಲರನ್ನು ಮೊದಲು 6 ಗಂಟೆಗೆ ಆಗ್ತವೆ, ಆಮೇಲೆ ಕೊಟ್ಟು ಸೆಟ್ಲ್ ಮಾಡ್ಬಿಟ್ಟು ಸುಮ್ಮ ಮಾಡ್ಬೇಡ. ನೀನು ಇಷ್ಟೆಲ್ಲ ಕಿರಿಸ್ತಾ ಇದ್ದಾನೆ, ಏನೋ ಬೇಕಾಗಿದೆ, ಅದಕ್ಕೆ ಹೆಂಗೆ ಮಾಡ್ತಾನೆ ಅವನು ಅಂದ್ರೆ ಕಿರಿಸ್ತಾ ಇದ್ದೀರಾ ಅಂದ್ರೆ ನೀವು ಊಟ ಕೇಳ್ತಾ ಇದ್ದೀರಾ ಅನ್ನೋ ಏನೋ ಕೇಳ್ತಾ ಇದ್ದಾನೆ ಅಂತ. ಸರ್ ಎಷ್ಟೇ ನ್ಯಾಯಯುತವಾಗಿ ಮಾತಾಡಿ ಫೈನಲಿ ಬಂದು ನಿಮ್ಗೆ ಕರೆಕ್ಟ್ ಮಾಡಿಬಿಡ್ತಾರೆ, ಅಂದರೆ ಮಾಡೋದಕ್ಕೆ ಬರ್ತಾರೆ. ಯಾವತ್ತೂ ನಾನು ಹೇಳ್ತಾ ಇದ್ದಿಲ್ಲ, ನನ್ನನ್ನು ನಾನೇ ನಂಬಲ್ಲ, ಆ ಸ್ಥಿತಿಗಿದೆ. ಹಾಗಾಗಿ ನಾವು ಹೋರಾಟಗಾರರು ಯಾವತ್ತೂ ಈ ದುಡ್ಡು ಸರ್, ನಾನು ಒಬ್ಬ ಡಾಕ್ಟ್ರು, ಎಲ್ಲ ರೀತಿಯಿಂದ ದೇವರೆಲ್ಲ ಕೊಟ್ಟಿದ್ದಾನೆ. ಈ ಎಂಜಲ್ ದುಡ್ಡು, ಈ ಪಾಪದ ದುಡ್ಡು, ಇಂಥ ದುಡ್ಡನ್ನು ಮುಟ್ಟೋದಕ್ಕೆ ನಮಗೇನು ಅವಶ್ಯಕತೆ ಇದೆ? ಭಗವಂತ ಕೊಟ್ಟಿರುವಾಗ ಕೊಟ್ಟಿದ್ದಾನೆ. ಆ ಕೊಟ್ಟಿದ್ದನ್ನು ಅನುಭವಿಸಿ ತಿಂದು ಸಾಯೋದಕ್ಕೇ ಖರ್ಚಾಗದಿರೋಷ್ಟು ಇದೆ. ಇವಾಗ ಇನ್ನು ಯಾರ್ದೋ ದುಡ್ಡನ್ನು ತಿನ್ನೋದಕ್ಕೆ ಏನಕ್ಕೆ ಬೇಕಾಗಿದೆ ಸರ್? ಯಾಕೆ ಬೇಕಾಗಿದೆ? ಇರೋದೇ 3 ಹೊತ್ತು ಊಟಕ್ಕೆ ಎಲ್ಲ ಸಾಹಸ ಯಾಕೆ ಮಾಡಬೇಕು? ಅದಕ್ಕಾಗಿ ಕೇಳ್ತಾ ಇದ್ದು, ಎಲ್ಲರೂ ಕೇಳ್ತಾ ಇದ್ದು ನಾನು ಕೈ ಮುಗಿದು, ನಿಮಗೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ನೀವು ಭ್ರಷ್ಟರಾಗಿದ್ದರೆ, ಕಪಟರಾಗಿದ್ದರೆ ನಿಮ್ಗೆ ಇನ್ನೂ ತೊಂದರೆ ನಮ್ಮಿಂದ. ಹೋಗಿ ಮತ್ತೆ ನಾವೇ ಸಿಕ್ಕಾಕ್ಸಿ ಲಾಕ್ ಮಾಡಿಸ್ಬಿಡ್ತೀವಿ. ಹಾಗಾಗಿ ನ್ಯಾಯಯುತವಾಗಿರೋರು ನಾವೇ ಒಳಗೆ ಹಾಕಿಬಿಡ್ತೀವಿ. ಇವ್ನು ನಮ್ಗೆ ಹೇಳಿಲ್ಲ, ನಮಗೆ ಮೋಸ ಮಾಡಿ ಕರ್ಕೊಂಬಂದಿ ಅಂತ ತೊಗೊಳ್ಳಿ ನಮ್ದೊಂದು ಕೇಸ್ ಅಂದಮೇಲೆ. ಅಯ್ಯೋ, ನಾನು ಸುಮ್ಮನಿದ್ದಿದ್ರು ಆಗಿತ್ತು. ಇವ್ರದ್ದು ಯಾರು ಭಾಳ ಜನ ಕೇಳ್ತಾನೆ ನಮ್ಮ ಹತ್ರ ಬಂದಿರೋರಿಗೆ, ಏನಂತಂದರೆ ನೋಡ್ರಪ್ಪ, ನೀನು ನ್ಯಾಯಯುತವಾಗಿ ಗೌರವಯುತವಾಗಿದ್ದರೆ ಸಪೋರ್ಟ್ ಮಾಡ್ತೀನಿ, ಇಲ್ಲ ಅಂದರೆ ನನಗೆ ತೊಂದರೆ ಆಗುತ್ತೆ. ಈಗೆಲ್ಲ ಅವನು ಏನೋ ಸರಿ ಇರಲ್ಲ, ಅವನೇ ನೀನು ಹೋಗ್ಬಿಡು. ಇದು ನನ್ನನ್ನು ಎಂಟ್ರಿ ಆದಮೇಲೆ ನಿನ್ಗೆ ಡಬಲ್ ಕೇಸ್ ಆಗುತ್ತೆ. ಒಂದು ಕೇಸಿಗೆ ನೀನು ಒದ್ದಾಡ್ತಾ ಇರೋದು, ನಂದೊಂದು ಆಗುತ್ತೆ, ಬಿಟ್ಬಿಡು ಅಂತ. ಯಾಕಂದರೆ ಭಾಳ ಜನ ಸಿಸ್ಟಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಸರ್ ಇದು ಕೊಡಿ, ಮುಗಿಸ್ಕೊಂಬಿಡಿ ಕೆಲಸ. ಎಲ್ರಿಗೂ ಅಷ್ಟೇ ಸರ್, ದುಡ್ಡು ಎಲ್ರಿಗೂ ಆಫರ್ ಮಾಡ್ತಾರೆ. ಜೋರು ಬಾಯಿ ಮಾಡೋರಂತೂ ಆಫರ್ ಮಾಡ್ತಾರೆ ಭಾಳ ಜನ. ಮತ್ತು ನಾವು ಕಾನೂನೇ ಮಾತಾಡ್ತಾರೆ ಸರ್, ಕಾನೂನು ಬಾಹಿರವಾಗಿ ಏನಾದರೂ ಮಾತಾಡ್ಬಿಟ್ರೆ ನಮ್ಮ ಮೇಲೆ ಕೇಸ್ ಖಚಿತ ಮತ್ತು ಉಚಿತವಾಗಿಯೇ ಅದು ಖಚಿತ. ಹಾಗಾಗಿ ನೀವು ಮಾತಾಡಬೇಕಾದ್ರೂ ಕೂಡ ಕಾನೂನು ಹಿಡಿತಾ ಇರಬೇಕು, ಭಾಷೆ ಹಿಡಿತ, ಕಾನೂನು ಜ್ಞಾನ, ಅರಿವು ಮತ್ತು ಸಮಾಜದಲ್ಲಿ ಒಳ್ಳೆಯವರ ಸಂಪರ್ಕ ಎಲ್ಲ ರೀತಿಯಿಂದನೂ. ಎಲ್ಲಿ ಯಾವ ಪಿನ್ನನ್ನು ಯಾವಾಗ ಎದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಆ ಥರ ಇರಬಾರ್ದು, ಹತ್ರ ಪಡಬಾರ್ದು. ಮತ್ತು ನಾವು ಏನಂದರೆ ಎಷ್ಟು ಸಾಧ್ಯ ಆಗುತ್ತೋ ನ್ಯಾಯ, ನೀತಿ, ಧರ್ಮಕ್ಕೇ ಬದುಕಬೇಕು. ಎಷ್ಟೇ ಆಪ್ಷನ್ ಸಿಗಲಿ, ಎಷ್ಟೇ ಆಪರ್ಚುನಿಟಿ ಸಿಗಲಿ, ತಪ್ಪು ದಾರಿ ಹಿಡಿಲೇಬಾರ್ದು. ಹಿಡಿದಷ್ಟು ನಮ್ಮನ್ನು ಬಿಡೋದಿಲ್ಲ ಸರ್. ಎಷ್ಟು ನಾವು ಫೇಮಸ್ ಆಗ್ತಾ ಹೋಗ್ತೀವಿ, ಅಷ್ಟು ಜನ ಕಾಯ್ತಾ ಇರ್ತಾರೆ. ಚಿಕ್ಕ ಕಂಟೆಂಟ್ ಅವ್ರಿಗೆ ಬೇಕಾಗಿರೋದು ಬರೀ 5 ಸೆಕೆಂಡು 10 ಸೆಕೆಂಡೇ ಸಾಕು ಅವ್ರಿಗೆ. ಇನ್ನೇನೂ ಬೇಕಾಗಿಲ್ಲ ಅವ್ರಿಗೆ. ಓಕೆ, ನೀವು ಮೋದಿಯವರ ಅಣ್ಣವ್ರ ಕುರಿತು ಹೇಳ್ತಾ ಇದ್ರಿ, ಅದೇನು ಅನುಭವ ಅದು? ಮೋದಿಯವ್ರ ಅಣ್ಣವ್ರಿಗೂ ಮತ್ತು ಮೋದಿಯವ್ರಿಗೆ ಏನೂ ಲಿಂಕ್ ಇಲ್ಲ. ಅವರು ಹೆಂಗೆ ಪ್ರಯಾಣ ಅಲ್ಲಿಗೆ ಹೋಗಿದ್ದು? ಈಗ ಅವರು ನಮ್ಮದು ಗಾನಿಗೆ ಸಮಾವೇಶ ಅಂತ ಇತ್ತು ಇಲ್ಲಿ ತೋರಿಸ್ತೀನಿ, ಹುಬ್ಳಿಯಲ್ಲಿ. ಸೊ ಇಲ್ಲಿ ನೋಡಿ, ಈ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇವರು ಮೋದಿಯವರ ಅಣ್ಣ, ನರೇಂದ್ರ ಮೋದಿಯವರ ನರೇಂದ್ರ ಮೋದಿಯವರ ಪ್ರಹ್ಲಾದ್ ಮೋದಿ ಅಂತ, ಪ್ರಹ್ಲಾದ್ ಮೋದಿಯವರು. ಓಕೆ, ಇವರು ಒಟ್ಟು ಗಾಣಿಗ ಕಮ್ಯುನಿಟಿ ಬೇಸ್ಡ್ ಒಂದು ಕಾರ್ಯಕ್ರಮ, ಅಲ್ಲಿನ ಸಾಧಕರ ಬಗ್ಗೆ. ಸೊ ನೀವು ಗಾಣಿಗರಾಗಿರೋದ್ರಿಂದ ನಿಮ್ಮನ್ನು ಗುರುತಿಸಿದ್ರು. ಬಟ್ ಹಿಂಗೆ ಅದು ಪ್ರೋಸೆಸ್ ಏನಾಯ್ತು ಅದು ನಿಮ್ಗೆ? ಅವ್ರನ್ನ ನಾನು ಭೇಟಿಯಾದಾಗ, ನಾವು ಅವ್ರ ಹೋಟೆಲಲ್ಲಿ ಭೇಟಿಯಾದಾಗ ಅವರಿಗೆ ಮತ್ತು ಮೋದಿ ಅವರಿಗೆ ಆ ಥರ ಪೊಲಿಟಿಕಲ್ ಸಂಬಂಧ, ಬ್ಲಡ್ ರಿಲೇಟೆಡ್ ಹೌದು, ಬಟ್ ಯಾವುದೇ ರಾಜಕೀಯ ಆ ಥರ ಯಾವ ವಿಶೇಷ ಅಲ್ವಾ ಅದು? ಯಾಕಂದ್ರೆ ಇಲ್ಲಿ ದೊಡ್ಡಪ್ಪ ಮಕ್ಕಳು ಜಗಪ್ಪ ಮಕ್ಕಳಿಗೆಲ್ಲ ಒಂದು ಹೋಟ್ಲ ಕೊಟ್ಬಿಡ್ತಾರೆ. ಅವರು ಕಾರ್ಮಿಕರ ಬಗ್ಗೆ ಹೋರಾಟ ಮಾಡ್ತಾರೆ. ಕಾರ್ಮಿಕದ ರಾಜ್ಯಾಧ್ಯಕ್ಷ ಅವರು ಗುಜರಾತಲ್ಲಿ. ಅವ್ರ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತಾರೆ, ಸಪ್ರೇಟ್ ಆಗಿದೆ. ನನಗೆ ವಿಚಿತ್ರ ಅನಿಸಿರೋಂಥದ್ದು, ಏನೋ ಇನ್ಫ್ಲೂಯೆನ್ಸ್ ಮಾಡೋದಕ್ಕೂ ಉಪಯೋಗಿಸ್ಕೋತಾರೆ. ಅವ್ರ ಅನ್ನ ಪರಿಚಯ ನನಗೆ, ಅಥವಾ ನಮ್ಮ ತಮ್ಮ ಪರಿಚಯ, ಮೋದಿ ಅವ್ರು ನಮ್ಮ ಬ್ರದರು ಅಂದ್ಬಿಟ್ಟು ಆ ಥರದ್ದು ಯಾವುದು ಮಾಡಲಿಲ್ಲ. ಅವ್ರ ಹತ್ರ ಕಾಣಲೂ ಇಲ್ಲ.
ಓಹೋ, ಹೌದಾ? ಏನು ಮಾತಾಡಿದ್ರೆ ಆ ಸಮಯದಲ್ಲಿ? ಅವ್ರದ್ದು ಏನಂದ್ರೆ ಈ ಥರದ್ದು ಸಮಾಜಮುಖಿ, ಸಮಾಜ ಬೆಳೆಸ್ಬೇಕು, ನಮ್ಮ ಸಮಾಜ ಬೆಳೆಸ್ಬೇಕು, ನಮ್ಮ ಸಮಾಜದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ, ಈ ಥರದ್ದನ್ನು. ಓಕೆ. ಬಟ್ ಅಂದ್ರೆ ಈ ಇನ್ಫ್ಲೂಯೆನ್ಸ್ಗೆಲ್ಲ ಅವರು ಅವ್ರಿಗೆ ಸಂಪರ್ಕ ಇಲ್ಲ, ಬೆಂಬಲ ಕೊಡಲ್ಲ, ಸಂಪರ್ಕನೂ ಇಲ್ಲ ಅವ್ರಿಗೆ. ನಮಗೆ ಗೊತ್ತಾದಾಗ ಅವ್ರ ಜೊತೆ ಮಾತಾಡಿದಾಗ ಅದು ಯಾವುದು ಲಿಂಕೇ ಇಲ್ಲ ಅವ್ರಿಗೆ. ಅವ್ರೇನೋ ಹೇಳ್ಬೋದು, ಬಟ್ ಹೊರತಾಗಿ ವಾಸ್ತವದಲ್ಲಿ ಇವ್ರು ಹೇಳ್ಕೊತಾ ಇದ್ರು, ಇವ್ರು ಹೇಳ್ಕೊತಾರೆ ಲಿಂಕ್ ಇದೆ ಅಂತ, ಬಟ್ ವಾಸ್ತವದಲ್ಲಿ ಯಾವ ಬೆಂಬಲ ಇಲ್ಲ. ಓಕೆ ಓಕೆ ಓಕೆ, ಇದು ಇರೋಂಥ ವಿಚಾರ. ಸೊ ದಟ್ಸ್ ಗ್ರೇಟ್. ಸೊ ಈಗ ಅಂತಿಮವಾಗಿ ನೀವು ಇಲ್ಲೊಂದಷ್ಟು ಪುಸ್ತಕ ಎಲ್ಲ ಮಡಿಕೊಂಡಿದ್ದೀರಿ, ಪುಸ್ತಕ ಎಲ್ಲ ಓದ್ತಾ ಇರ್ತೀರಿ ಜಾಸ್ತಿ? ಹೌದೌದು, ಸ್ವಲ್ಪ ಬುಕ್ಸ್ ಇವಾಗ ಓದ್ತಾ ಇರ್ತೀನಿ. ಇದು ನೋಡಿ, ಗ್ರಾಹಕ ರಕ್ಷಣಾ, ಓಕೆ, ಕನ್ಸ್ಯೂಮರ್ದು. ಇದು ನಮ್ಮ ನೋಡಿ ಇವ್ರಿಗೆ ಹೆಂಗೆ ಧೈರ್ಯ ಬರ್ತಾ ಇದೆ, ಅಧಿಕಾರಿಗಳನ್ನ ಪ್ರಶ್ನಿಸೋದು, ಅಧಿಕಾರಿಗಳಿಗೆ ಕೆಲವೊಮ್ಮೆ ಗಡ್ಸಾಗಿ ಮಾತಾಡೋದು, ಇವೆಲ್ಲ ಜ್ಞಾನಗಳು ನಿಮಗೆ ಬಲ ತುಂಬುತ್ತವೆ. ಯಾಕಂದ್ರೆ ಅರಿವಿದ್ರೆ ಈಜ್ ಬರ್ತಾ ಇದೆ ಏನಾದ್ರೆ ಇಳಿಯಕ್ ಭಯ ಅಂತ, ಬರ್ತಿಲ್ಲ ಅಂದ್ರೆ ಭಯ. ಹೌದಲ್ಲ? ಇದು ಇದು ಯಾವುದು ಹೃದಯದ ಮಾತು, ಶ್ರೀಯುತ ಮಂಜುನಾಥ್ ಅವ್ರದ್ದು, ಜಯದೇವದಲ್ಲಿ ಅವ್ರದ್ದು. ಓಕೆ ಓಕೆ, ಈ ಥರದ ಬುಕ್ಸ್. ಹೃದಯದ ಮಾತು ಈ ಪುಸ್ತಕದ ಹೆಸರು. ಮತ್ತು ಇದು ಗ್ರಾಹಕ ರಕ್ಷಣಾ ಕಾನೂನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಇವ್ರದ್ದು ನಿಮಗೆ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಸ್ಟಾರ್ ಪ್ರದೀಪ್ ಈಶ್ವರ್ ಅವ್ರದ್ದು ಪರಿಶ್ರಮದ ಬುಕ್. ಓಕೆ, ಅವರೇ ಬರ್ದಿರೋದಾ ಇದು? ಅವರೇ ಬರ್ದಿರೋದು. ಓಕೆ ಓಕೆ ಓಕೆ, ವಿದ್ಯಾರ್ಥಿಗಳಿಗೆ ಉಪಯೋಗ. ಇವರು ತಟ್ ಅಂತ ಹೇಳಿ ಅಂತ ಇದಾರಲ್ಲ, ನಮ್ಮ ಸೋಮೇಶ್ವರ್ ಸರ್ದು ನೋಡಿ, ಇವ್ರದ್ದು ಚಂದನದಲ್ಲಿ ತಟ್ ಅಂತ ಹೇಳಿ ಅಂತ ಒಂದು ಕ್ವಿಜ್ ಕಾರ್ಯಕ್ರಮ ಬರುತ್ತಲ್ಲ, ಗ್ರೇಟ್ ಗ್ರೇಟ್ ಪರ್ಸನಲ್. ಇವರು ತುಂಬಾ ಇದು ವಿತ್ತ ಪದಗಳ ಅರ್ಥಗುಚ್ಛ. ರಂಗಸ್ವಾಮಿ ಮೂಕನಹಳ್ಳಿ ಇವರು ಆರ್ಥಿಕವಾಗಿ ಬಡವರಿಗೆ ಹಣವನ್ನು ಉಳಿಸೋದು ಅಥವಾ ಆರ್ಥಿಕವಾಗಿ ಸಬಲರಾಗೋದು ಹೇಗೆ, ಹಣದ ವಿಚಾರದಲ್ಲಿ ಹೇಗೆ ಬದುಕಬೇಕು, ಅದನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಇಂಟರ್ವ್ಯೂಗಳೆಲ್ಲ ನಾನು ನೋಡಿದ್ದೀನಿ. ಇವ್ರದ್ದು ಅದ್ಭುತವಾದ ವ್ಯಕ್ತಿತ್ವ. ಇದು ಕತೆಗಳಲ್ಲೇ ಕೃಷಿ. ರಾಜೀವ್. ಓಕೆ, ರಾಚಣ್ಣ ಹೆಮಾಡಿ. ಕತೆಗಳಲ್ಲಿ ಕೃಷಿಯನ್ನು ಅರಿಯುವ ವಿನೂತನ ವಿಧಾನ. ಓ ಬ್ಯೂಟಿಫುಲ್. ಓಕೆ, ಇದು ಕತೆಗಳಲ್ಲಿ ಕೃಷಿ ಅಂತ, ಕೃಷಿ ಮಾಡೋ ಸಮುದಾಯದವರು. ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಅಂತ ಅಂದ್ರೆ, ಈಗ ಕ್ರೈಮ್ ಗೇಮ್ ಆಗಿರುತ್ತೆ, ಹೇಗೆ ಚಾಕುವಿಂದ ಚುಚ್ಚಿದ್ರ, ಕೈಯಿಂದ ಕಲ್ಲಿಂದ ಗುದ್ದಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ. ವೈದ್ಯಕೀಯ ನ್ಯಾಯಶಾಸ್ತ್ರ ಮತ್ತು ವಿಷ ವೈದ್ಯಶಾಸ್ತ್ರ. ಓಹೋ, ಹೌದಾ? ಇದು ಡಾಕ್ಟರ್ಗೆ ಬೇಕಾಗಿದೆ. ಹೌದು. ಈಗ ನಾವೇ ಯಾರಿಗಾದ್ರೂ ಚಾಕು ಚುಚ್ಚಿದ್ದನ್ನ, ಈಗ ಯಾವ ಚಾಕು ಚುಚ್ಚಿದ್ರು, ಎಷ್ಟು ಡೀಪ್ ಆಗಿ ಹೋಗಿತ್ತು, ಎಲ್ಲಾನು ಇನ್ಫಾರ್ಮೇಶನ್ ಕೊಡಬೇಕಾಗಿದೆ ಡಾಕ್ಟ್ರು, ನೀವೇ. ಅದಾದ್ಮೇಲೆ ಅವರು ಲಾಯರ್ ಹೇಳ್ತದ, ಚಾಕುವಿಂದ ಚುಚ್ಚಿದ್ದ, ಕಲ್ಲಿಂದ ಚುಚ್ಚಿದ್ದ ಅಂತ ಹೇಳ್ಬೇಕಾಗಿದೆ ಡಾಕ್ಟ್ರು. ಅದರಿಂದ ಎಷ್ಟು ವಿನಾಶ ಆಗಿದೆ ಅನ್ನೋದನ್ನು ನೀವು ಗೊತ್ತಾಗತ್ತೆ. ಅದು ಇವಾಗ ಚುಚ್ಚಿದ್ದ, ನಿನ್ನೆ ಚುಚ್ಚಿದ್ದ ಅನ್ನೋದು ಗೊತ್ತಾಗತ್ತೆ. ವೈದ್ಯಕೀಯ ನ್ಯಾಯಶಾಸ್ತ್ರ ಮತ್ತು ವಿಷ ವೈದ್ಯಶಾಸ್ತ್ರ. ಓಕೆ, ಇದು ಯಾರು ಬರ್ದಿರೋದು? ಶರಣಪ್ಪ ವಕೀಲರು. ವಕೀಲರು ಯಾರು ಬರ್ದಿರೋದು? ವಕೀಲರು ಬರ್ದಿರೋದು. ಬ್ಯೂಟಿಫುಲ್. ಇದು ಇವ್ರದ್ದು ಆಧುನಿಕ ಧನ್ವಂತರಿ ಅಂತ. ಆದರೆ ಮಂಜುನಾಥ್ ಅವರು, CN ಮಂಜುನಾಥ್, ಜಯದೇವ ಎಕ್ಸ್ ಡೈರೆಕ್ಟರ್ ಅವ್ರದ್ದು. ಇದು ಔಷಧಿಗಳ ಬಗ್ಗೆನಾ? ಹೌದು. ಓಕೆ, ಇಲ್ಲ ಅವ್ರ ಬಗ್ಗೆ ಇದು ಪರ್ಸನಲ್ ಸ್ಟೋರಿ, ಅವ್ರ ಬಗ್ಗೆನಾ? ಓಕೆ, ಆಧುನಿಕ ಧನ್ವಂತರಿ ಅಂತ. ದಟ್ಸ್ ಗ್ರೇಟ್. ನಿಮ್ಗೆ ಒಳಗಡೆ ಇದೆ, ತೋರಿಸ್ತೀನಿ ಒಂದು. ಬನ್ನಿ, ಅವ್ರ ಒಳಗಡೆ ಹೆಂಗಿದೆ ವ್ಯವಸ್ಥೆ ನೋಡಿ. ಇದೇನಿದು ವಿಷಯ? ಇದು ಸಕ್ಷನ್ ಮಷಿನ್ ಅಂತ, ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸ್ಕೊಂಥದ್ದು. ಓಕೆ, ಬನ್ನಿ. ಇದು ಮಾತ್ರ ಬುಕ್ಸ್ ನೋಡಿ, ಇಲ್ಲಿ ಒಂದಷ್ಟು ಬುಕ್ಸ್ಗಳು. ಕರ್ನಾಟಕ ಪೊಲೀಸ್ ಕೈಪಿಡಿ, ಭಾರತೀಯ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಸಂವಿಧಾನದ ಬಗ್ಗೆ, ಮಾಹಿತಿ ಹಕ್ಕು ದರ್ಬಾರ್, ಪೊಲೀಸ್ ಮೊಬೈಲ್ ಕಾನೂನು ಅಂತ, ಓಹೋ, ಇಲಾಖಾ ವಿಚಾರಣಾ ಕೈಪಿಡಿ. ಓಕೆ, ಈಗ ಏನಕ್ಕೆ ಸಂಬಂಧಿಸಿದ್ದು? ಇದು ಇಲಾಖಾ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಈಗ ಅವನ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ಅವನಿಗೆ ಮುಂದೆ ಏನೇನು ಪ್ರೊಸೀಜರ್ ಆಗುತ್ತೆ, ಯಾವ ಥರ ಸಸ್ಪೆನ್ಷನ್ ಹೆಂಗೆ ಮಾಡ್ಬೋದು, ಡಿಸ್ಮಿಸ್ ಹೆಂಗೆ ಮಾಡಿಸ್ಬೋದು ಅನ್ನೋದಕ್ಕೆ ನೀವು ಪ್ರಜೆಯಾಗಿ ನೀವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ಓಕೆ, ಇದು ಇವ್ರದ್ದು, ಇದು ಮಾನವ ಹಕ್ಕುಗಳ ಸಂರಕ್ಷಣೆ ಬಗ್ಗೆ. ಮತ್ತು ಇದು ನಮ್ಮದು ಭಗವದ್ಗೀತೆ. ಆಮೇಲೆ ಭಾರತ ಸಂವಿಧಾನದ ಬುಕ್ಗಳು. ಈಗ ಹೊಸದಾಗಿ BNSS ಬಂದಿರೋಂಥದ್ದು ಕಾಯ್ದೆಗಳ ಬಗ್ಗೆ ಹೊಸದ. ಇದು ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ಸ್, ಇವು 1, 2, 3. ಇದು ಕರ್ನಾಟಕ ಹೈಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಹೆಂಗೆ, ಕಾರಾಗೃಹಗಳ ಕಾನೂನು. ಅಯ್ಯೋ, ಜೈಲಲ್ಲಿ ನಿಯಮಗಳಿದ್ದಾವೆ, ಏನಿದ್ದಾವೆ ರೂಲ್ಸು. ಈಗ ದರ್ಶನ್ ಅವ್ರಿಗೆ
ಟಿವಿ ಕೊಡಿ, ಫ್ರಿಜ್ ಕೊಡಿ, ಆ ಥರದ್ದು ಅಲ್ಲಿ ಸೌಲಭ್ಯಗಳು ಇದಾವ ಇಲ್ವಾ ಅದರಲ್ಲಿ ಇರುತ್ತೆ. ಓಕೆ, ಅದನ್ನು ಪಡ್ಕೊಳ್ಳಿಕ್ಕೆ ಅಪರಾಧಿಗಳು ಅರ್ಹರಿದ್ದಾರ, ಕ್ರೈಟೀರಿಯಾಗಳೇನು? ಆಮೇಲೆ ಇದು ನನ್ನ ಬುಕ್, ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಇದು ಬುಕ್ ಇದು ಸರ್ಕಾರ ಪ್ರಕಟಿಸಿರೋದು, ಸರ್ಕಾರ ಹೆಬ್ಬಿಯ ಹೆಜ್ಜೆ ಗುರುತುಗಳು. ಸೊ ನೀವು ಎಲ್ಲ ಸರ್ಕಾರಿ ಗ್ರಂಥಾಲಯಗಳಲ್ಲಿ ನೀವು ಇದನ್ನ ಪಡ್ಕೊಳ್ಬಹುದು. ಇದು ನಿಮ್ಮ ಬದುಕಿನ ಕುರಿತು? ಹೌದು, ನನ್ನ ಬದುಕು, ನಿಮ್ಮ ಸಾಧನೆಗಳ ಕುರಿತು. ಇದು ನಿಮ್ಮ ಬುಕ್ಕನ್ನು ಪ್ರೆಸೆಂಟ್ ಮಾಡ್ತೀನಿ ನಿಮ್ಗೆ ಇದನ್ನು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ಈ ಪುಸ್ತಕ ನನಗೆ ಸಿಗ್ತಾ ಇದೆ, ಹೆಬ್ಬಿಯ ಹೆಜ್ಜೆ ಗುರುತುಗಳು. ಶ್ರೀಯುತರ ಬದುಕಿನ ಹೆಜ್ಜೆ ಗುರುತು, ನಡ್ಕೊಂಡು ಬಂದಿರುವ ಅಥವಾ ಮಾಡಿರುವಂತಹ ಸಾಧನೆಗಳ ವಿವರ ಸರ್ಕಾರವೇ ಪ್ರಕಟಿಸಿರೋದು, ವಿಶೇಷವಾದದ್ದು. ಓಕೆ, ಫೈನ್. ನಿಮಗೆ ಪುಸ್ತಕಕ್ಕೆ ನೀವು ಸಮಯ ಕೊಡ್ತೀರಾ? ಹೌದು. ಎಷ್ಟು ಸಮಯ ಕೊಡ್ತೀರಿ? ದಿನ ಒಂದು 10-15 ನಿಮಿಷ ಕೊಡ್ತೀರಿ? ಹೌದು. ಗ್ರೇಟ್. ಓದೋ ಅಭ್ಯಾಸ ಇದೆ. ಗ್ರೇಟ್. ಸೊ ಇದು ನಿಮ್ಮ ವಿರಾಮದ ಸಮಯಕ್ಕೆ? ಹೌದು. ಇದೇನಂದರೆ, ಇದು ನಾನು ಕೇಸಸ್ ಹಾಕಿರೋಂಥದ್ದು. ಇವೆಲ್ಲ ನಾನೇ ಬೇರೆ ಬೇರೆಯವ್ರ ಮೇಲೆ. ನೀವು ಬೇರೆಯವ್ರ ಮೇಲೆ ಕೇಸ್ ಹಾಕಿರೋದು? ಹೌದು. ಏನು ಕೇಸ್ ಹಾಕಿದ್ದೀರಿ ನೀವು? ಅದೇ ಹಿಂಗೆ ಭ್ರಷ್ಟಾಚಾರದ ವಿಚಾರ, ಇಲ್ಲಿಗಲ್ ವಿಚಾರವಾಗಿ ಇವೆಲ್ಲ ಕೇಸಸ್ ಆಗಿರೋಂಥದ್ದು. ಈ ಪ್ರತಿಯೊಂದೂ ಇವೆಲ್ಲ ಕೋರ್ಟಲ್ಲಿ ಕೇಸ್ ಹಾಕಿರೋಂಥದ್ದು, FIR ಮಾಡಿಸಿರೋಂಥದ್ದು. PI ಎಲ್ಲ ಹಾಕ್ಕೊಳ್ಳೋದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಕಾನೂನು. ನೀವು PI ಇಲ್ಲಿವರೆಗೂ ಎಷ್ಟು ಹಾಕಿದ್ದೀರಿ? ಈಗೆಲ್ಲ 1 PI ಹಾಕ್ತಾ ಇದ್ದೀನಿ, ಆರೋಗ್ಯ ಹಕ್ಕುಗೋಸ್ಕರ. ಹೌದಾ? ಹೌದು, ಆರೋಗ್ಯ ಹಕ್ಕು ಕಾನೂನು. ನೀವೇನು ಅಲ್ಲಿ ಚರ್ಚೆ ಮಾಡಿದ್ರಲ್ಲ ನಮ್ಮ ಜೊತೆ, ಹಕ್ಕಾಗಬೇಕು ಶಿಕ್ಷಣೋತ್ತರ ಅಂತ, ಅದಕ್ಕೆ ಕೋರ್ಟ್ಗೆ ಹಾಕ್ತೀರಾ? ಹೌದು. ಕೋರ್ಟ್ ಹೇಳ್ಬೋದಾ ಶಾಸಕಾಂಗಕ್ಕೆ? ಹೌದು. ಅಂದ್ರೆ ಕಾನೂನು ರೂಪಿಸಿ ಅಂತ ಹೇಳ್ಬೋದು. ಹೌದು, ಹೇಳ್ಬೋದು. ಬಟ್ ಸರ್, ಕಾನೂನೇ ಯಾಕೆ ನಿರ್ಧಾರ ಸ್ವಯಂಕೃತವಾಗಿ ಮಾಡಲ್ಲ? ಅದು ರಾಜಕೀಯ ಇಚ್ಛಾಶಕ್ತಿ ಬೇಕಲ್ಲ, ಪೊಲಿಟಿಕಲ್ ವಿಲ್ ಪವರ್ ಅನ್ನೋದು ಬೇಕಲ್ಲ. ಈಗ ಎಜುಕೇಟೆಡ್ ಆಗಿರೋನು, ಸಮಾಜ ಬಗ್ಗೆ ಕಳ್ಕಳಿ ಇರೋನು ಮಾತ್ರ ಕೋರ್ಟ್ ಸ್ವಯಂಪ್ರೇರಿತವಾಗಿ ಮಾಡಲ್ಲ. ಈಗ ಅದಕ್ಕೆ ಅದು ಅವ್ರಿಗೂ ಇಚ್ಛಾಶಕ್ತಿ ಬೇಕಲ್ಲ ಸರ್, ಕೋರ್ಟ್ನವ್ರಿಗೆ. ಅವರು ಮನುಷ್ಯರೇ ಅಲ್ವಾ? ಅಂತಿಮವಾಗಿ ಫೈನಲಿ ಈಗ ನನಗಿದೆ. ಈಗ ಭಾಳ ಜನಕ್ಕೆ ನಾನು ಕೇಳಿದಾಗ, ಪೊಲಿಟಿಕಲಿ MLAಗಳನ್ನ MP ಗಳನ್ನ ಫೋನ್ ಮಾಡಿ ಕೇಳಿದಾಗ, ಆರೋಗ್ಯ ಹಕ್ಕು ಅಂದ್ರೆ ಏನು ಡಾಕ್ಟ್ರೆ, ಹೊಸದು ಹೇಳ್ತೀರಾ, ಇದು ಯಾವುದೋ ಹೊಸ ಕತೆ ಶುರು ಆಯ್ತಲ್ಲಪ್ಪ, ಸುಮ್ಮನೆ ಇದ್ಬಿಡಪ್ಪ, ಯಾಕೆ ನಿನ್ಗೆ ಬೇಕು? ಅದು ಒಂದು ಬಂದ್ಬಿಟ್ರೆ ತುಂಬ ಮೆಡಿಕಲ್ ಅಥವಾ ಈ ಸಚಿವರು ಕಟ್ಕೊಂಡಿರೋ ಅವ್ರವ್ರ ಸ್ವಂತದ ಹಾಸ್ಪಿಟ್ಲ್ಗಳೆಲ್ಲ ಮುಚ್ಚೋಗ್ಬಿಡ್ತವೇನೋ ಭಯ. ಹೌದು. ಇಲ್ಲ, ಅದೊಂದು ದೊಡ್ಡ ಮಾಫಿಯಾ ಸರ್, ಎಲ್ಲ ಪ್ರೈವೇಟ್ ಮಾಫಿಯಾ. ಎಲ್ಲರೂ ಹಿಂಗೆ ಮಾಡಿದಾಗ ಅದು ಆಗುತ್ತೆ. ಒಳ್ಳೆಯ ಆಲೋಚನೆ. ಓಕೆ, ಗೋವಿಂದ, ಬ್ಯೂಟಿಫುಲ್. ಅಲ್ಲಿ ನಾನು ಭಗವದ್ಗೀತೆ ಪುಸ್ತಕವನ್ನು ನೋಡಿದೆ. ಇಟ್ಸ್ ಗ್ರೇಟ್. ನೀವು ನಮ್ಮ ಧರ್ಮದ ಕುರಿತು ಭಾಳ ಶ್ರದ್ಧೆ ಹೊಂದಿದ್ದೀರಿ. ಅದು ಅಂಧ ಶ್ರದ್ಧೆ ಅಲ್ಲ ಅನ್ನೋ ನನಗಿನ್ನೂ ಖುಷಿ. ಕುರುಡು ಶ್ರದ್ಧೆ ಅಲ್ಲ. ನೀವು ನಿಜವಾಗಿಯೂ ಈ ಸಾರ್ವಜನಿಕರ ಅಥವಾ ಕಾಯಿಲೆಯಿಂದ ನರಳುತ್ತಾ ಇರುವವರು ಅವರ ಸೇವೆ ಮಾಡೋದು, ನನ್ನ ಪ್ರಕಾರ ಅದಕ್ಕಿಂತ ಭಗವಂತನ ಪೂಜೆ ಇಲ್ಲ. ಯಾಕಂದರೆ ಗುರುಗಳು ಹೇಳ್ತಾರೆ, ಅಯ್ಯ ನೀನು ಯಾವ ದೇವಸ್ಥಾನಕ್ಕೂ ಹೋಗಬೇಡ, ಯಾವ ಪೂಜೆ ಪುನಸ್ಕಾರನೂ ಮಾಡಬೇಡ, ನೀನು ಒಳ್ಳೆ ರೀತಿಯಲ್ಲಿ ಬದುಕಿ ನೊಂದವರಿಗೆ ಕೈ ನೀಡಿ ಅವ್ರ ಕಣ್ಣೀರು ಒರೆಸುವ ಕೆಲಸ, ಒಂದೆರಡು ಸಮಾಧಾನದ ಮಾತು ಹೇಳಿ. ಯಾವಾಗ ಹೇಳಬೇಕು ಅಂದರೆ ನೀನು ಸರಿ ಇರಬೇಕು. ಸ್ವಯಂ ನಾವು ಯಾವಾಗ ಶುದ್ಧವಿದ್ದು ಇನ್ನೊಬ್ಬರಿಗೆ, ಬಹುಶಃ ನೀನು ಶುದ್ಧ ಇದ್ದರೆ ಮಾತ್ರ ಇನ್ನೊಬ್ಬರು ಕಣ್ಣೀರು ಒರೆಸೋದಕ್ಕೆ ಮನಸ್ಸು ಬರೋದು, ಎಲ್ಲಾನು ಮನಸ್ಸು ಬರಲ್ಲ. ಯಾಕಂದರೆ ಒಂದು ನಾಯಿಯ ಹಸಿವು ಕೂಡ ನೀವು ಅರ್ಥ ಆಗಬೇಕಂದ್ರೆ ನಿಮಗೆ ಅಂಥದ್ದೊಂದು ದಿವ್ಯತೆ ಇರಬೇಕು. ಅಂಥದ್ರಲ್ಲಿ ನೀವು ಮನುಷ್ಯರ ಸೇವೆ ಮಾಡಿ ಅಥವಾ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅಷ್ಟೇನು ಸಬಲರಲ್ಲದ ಸೇವೆ ಮಾಡ್ತಾ ಇದ್ದೀರಿ. ಇದೊಂದು ದೇವರ ಸೇವೆ. ಇದು ನನ್ನ ಅತಿಶಯೋಕ್ತಿಯಲ್ಲ, ನಾನು ನಿಮ್ಮ ಬಗ್ಗೆ ತುಂಬ ತಿಳ್ಕೊಂಡೆ. ಅನಂತರ ಅನ್ನಿಸ್ತು ನಿಮ್ಮ ಸೇವೆ ಅವಶ್ಯವಾಗಿ ತುಂಬ ಆದರ್ಶನೀಯವಾದದ್ದು, ಸಮಾಜ ಅದರಿಂದ ಕಲಿಬೇಕಾದಂಥ ಸಂಗತಿ. ಮುಂದುವರಿಸಿ. ನೀವು, ನನ್ನ ಆಸೆ ಏನಂದರೆ ನೀವೇ ಹೇಳ್ದಂಗೆ ಆಳುವ ಜಾಗದಲ್ಲಿ ನಿಮ್ಮಂಥ ಸಹೃದಯರು ನಿಂತುಕೊಂಡಾಗ ಅದು ಲೋಕಕ್ಕೊಂದು ಬೆಳಕು ಸಿಕ್ಕಂಗೆ. ಇಲ್ಲಾಂದರೆ ನೀವು ಇಲ್ಲೇನೋ ಅದ್ಭುತ ಹೇಳ್ತಿದ್ದೀರಿ, ಬಟ್ ಆಳೋರೆಲ್ಲ ಭ್ರಷ್ಟರಾಗ್ಬಿಟ್ಟಿದ್ದಾರೆ ಅಂದಾಗ ಅದು ವ್ಯರ್ಥ ಆಗ್ಬಿಡುತ್ತೆ. ಸೊ ನೀವು ಒಂದು ಆರೋಗ್ಯ ಸಚಿವರಾಗಬೇಕು ಅಥವಾ ಏನೋ ಅಧಿಕಾರ ಇದ್ದಾಗ ನಿಮ್ಮ ಸೇವೆ ಇನ್ನೂ ವಿಸ್ತೃತವಾಗುತ್ತೆ. ನಿಜ. ಯಾಕಂದರೆ ನಾನು ಒಬ್ಬ ಈ ಒಂದು ಪುಟ್ಟ ಸಂಸ್ಥೆ ಕಟ್ಕೊಂಡು ನಾನು ಏನು ಮಾಡ್ಬೋದು ಮಾಡ್ತಾ ಇದ್ದೀವಿ. ಬಟ್ ಒಂದು ದೊಡ್ಡ ಸ್ಥಾನ, ಒಂದು ಶಾಸನಬದ್ಧವಾದ ಸಂವಿಧಾನಾತ್ಮಕ ಒಂದು ಅಧಿಕಾರ ಸಿಕ್ಕಾಗ ನಿಮ್ಮ ದೃಷ್ಟಿಕೋನ ಅಥವಾ ನಿಮ್ಮ ವಿಚಾರಗಳನ್ನು ಹರಡಲಿಕ್ಕೆ ಅದೊಂದು ಸಿಕ್ಕ ದೊಡ್ಡ ವೇದಿಕೆ.
5 ವರ್ಷ ಇರ್ಬೋದು, ಮತ್ತೆ 5 ವರ್ಷ ನಾನು ಸೆಲೆಕ್ಟ್ ಆಗದೇ ಇರ್ಬೋದು. ಬಟ್ ಆ 5 ವರ್ಷ ನೀವು ಮುಂದಿನ 100 ವರ್ಷಕ್ಕೆ ಆದರ್ಶ ಒಂದು ಶೆಡ್ಯೂಲನ್ನು ಹಾಕ್ಕೊಟ್ಬಿಟ್ಟು ಹೋಗ್ಬಿಡ್ಬೋದು. ಸೊ ಆ ನಿಟ್ಟಿನಲ್ಲಿ ತುಂಬ ಅದ್ಭುತವಾದ ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ಸೇವೆ ಮುಂದುವರಿಲಿ. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮ ಬಗ್ಗೆ ಅಥವಾ ಆಶ್ರಮದ ಬಗ್ಗೆ 2 ಒಳ್ಳೆ ಮಾತು ಹೇಳಿದ್ರೆ ಅದಕ್ಕೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಅದ್ರ ಬಗ್ಗೆ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಭಾಳ ಸಂತೋಷ. ನಿಮ್ಮ ಎಷ್ಟು ಬ್ಯುಸಿ ಅವಧಿಯಲ್ಲೂ ವೀಕ್ಷಕರೇ, ನಾನು ಈ ಮೂಲಕ ಹೇಳೋದು, ಇವರ ವ್ಯಕ್ತಿತ್ವ ಪರವಾಗಿಲ್ಲ, ನೀವು ಇವರನ್ನು ವರ್ಷಿಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಮಾಜದ ಕುರಿತಾಗಿ ಇವರಿಗಿರುವ ದೃಷ್ಟಿಕೋನ, ನನಗೂ 24 ಗಂಟೆನೇ, ಮೋದಿಯವ್ರಿಗೂ 24 ಗಂಟೆನೇ, ಶಿರುವಿತರಿಗೂ 24 ಗಂಟೆನೇ. ನಾವು ಈ 24 ಗಂಟೆ ಸಮಯವನ್ನು ಯಾವ ಕಾರಣಗಳಿಗೆ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಸೊ ನಿಮ್ಮ ಉದ್ಧಾರದ ಜೊತೆಗೆ ಒಂದು ರಸ್ತೆಯಲ್ಲಿ ಬಿದ್ದಿರೋ ಒಂದು ಮುಳ್ಳೆತ್ತ ಹಾಕೋದು. ಒಬ್ಬರು ಗುರುಗಳು ಹೇಳ್ತಾ ಇದ್ರು, ರಸ್ತೆಯಲ್ಲಿ ಒಂದು ಕಲ್ಲು ಬಿದ್ದಿದೆ, ಯಾರೋ ಒಬ್ಬ ಅದನ್ನು ಎಡವುಬಿಟ್ಟ, ತಕ್ಷಣ ಹೋಗಿ ಬ್ಯಾಂಡೇಜ್ ಹಾಕ್ಕೊಂಡ. ಇನ್ನೊಬ್ಬ ಯಾರೋ ಎಡುವುದಂಗೆ ಅದನ್ನ ಎಗರಿಬಿಟ್ಟು ಮುಂದಕ್ಕೆ ಹೋದ. 3ನೇವನ ಆ ಕಲ್ಲೆದ್ದು ಸೈಡ್ಗೆ ಇಡ್ತಾನಂತೆ. ಅಂದರೆ ನಾನು ಅದನ್ನು ಕಲ್ಲಿಂದ ತಪ್ಪಿಸಿಕೊಳ್ಳೋದು ನನ್ನ ಸ್ವಾರ್ಥ, ಮತ್ತು ಯಾರೂ ಎಡವಬಾರ್ದಪ್ಪ ಅಂತ ಕಲ್ಲೆದ್ದು ಸೈಡ್ಗೆ ಹಾಕೋದಿದೆಯಲ್ಲ, ಇದು ನೀವು ಮಾಡ್ತಾ ಇರೋದು. ಸೊ ಹಾಗಾಗಿ ಈ ದೃಷ್ಟಿಕೋನದಿಂದ ನಾವು ಇಡೀ ಜಗತ್ತಲ್ಲಿ 4 ದಿನ ಬದುಕು ಹೋಗಬೇಕು. ನಾನು ಎಡುವುದಂಗೆ ಬದುಕೋತಾ ಬಚಾವಾಗೋದು ಮಾತ್ರ ಬದುಕಲ್ಲ, ನಾನು ಇಡುವುದ್ರೆ ಏನು ನೋವಾಗುತ್ತೋ ಇನ್ನೊಬ್ಬ ಹೇಳುವುದ್ರೂ ಅದೇ ನೋವಾಗುತ್ತೆ. ಸೊ ಇನ್ನೊಬ್ಬರಿಗೆ ತೊಂದರೆ ಆಗೋ ಥರ ಏನಾದರೂ ಅಲ್ಲಿದ್ದರೆ ಸಾಮಾಜಿಕವಾಗಿ ನಾವು ಅದಕ್ಕೆ ವಿರೋಧಿಸಬೇಕು, ಪ್ರಶ್ನೆ ಮಾಡಬೇಕು ಅನ್ನೋ ಇವರ ವ್ಯಕ್ತಿತ್ವ ಅವಶ್ಯವಾಗಿ ಆದರ್ಶನೀಯವಾದದ್ದು. ನಿಮ್ಮೆಲ್ಲರಿಗೂ ಇಷ್ಟೆಲ್ಲ ವಿಚಾರಗಳನ್ನು ಹೇಳಿ ಆದಮೇಲೆ ನಾನು ನಂಬೋದೇನೆಂದರೆ, ಇವರ ರೀತಿಯ ಪ್ರಶ್ನೆ ಮಾಡುವ ಮನೋಭಾವ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕೈ ಚಾಚುವ ಬುದ್ಧಿ ನಮಗೆ ಬಂದರೆ ಈ ಸಂಚಿಕೆಯನ್ನು ನೋಡಿದ್ದಕ್ಕೂ ಸಾರ್ಥಕತೆ ಅಂತ ಕೇಳ್ಕೊಳ್ತಾ, ಬಹುಶಃ ಕೆಳಗಡೆ 1-2 ಒಳ್ಳೆ ಶ್ಲಾಘನೆ ಮಾಡೋ ಕಮೆಂಟ್ ಬರೋದ್ರೂ ಕೂಡ ಅದು ನಿಮ್ಮ ಹೃದಯವನ್ನು ಶುದ್ಧಿ ಮಾಡುತ್ತೆ. ಎಷ್ಟು ಮಾತ್ರ ನಿಮಗೆ ಹೇಳ್ತಾ ಮತ್ತೊಬ್ಬರು ವಿಶೇಷ ಸಾಧಕ ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಹರೇ ಕೃಷ್ಣ.